ಬಹಳಷ್ಟು ಏರಿಳಿತಗಳನ್ನು ಕಂಡು ಈ ಬದುಕನ್ನು ಉಳಿಸಿಕೊಳ್ಳುವ ಒಂದು ದೊಡ್ಡ ಹರಸಾಹಸವನ್ನು ಹೋರಾಟವನ್ನು ಮಾಡಿದ ಹೆಣ್ಮಗಳಿದ್ದರೆ ಅದು ವಿಜಯಲಕ್ಷ್ಮಿ. ನಮ್ಮ ಇಬ್ಬರ ಸಂಬಂಧಕ್ಕೆ ರಿಲೇಷನ್ಶಿಪ್ಪಿಗೆ 10 ವರ್ಷ ಕಳೆದಿದೆ. ವೈಯಕ್ತಿಕವಾದಂಥ ತನ್ನ ಯಾವುದೋ ಅಜೆಂಡವನ್ನು ಈಡೇರಿಸ್ಕೊಳ್ಳಿಕ್ಕೆ ಪವಿತ್ರ ಗೌಡ ಅವರು ಈ ಫೋಟೋವನ್ನು ಈ ಕ್ಯಾಪ್ಷನನ್ನು ಬಳಸಿದ್ದಾರೆ. ಪವಿತ್ರವಾದಂಥ ಶುದ್ಧವಾದಂಥ ನಿಷ್ಕಲ್ಮಶವಾದಂಥ ಪ್ರೀತಿ ನಮ್ಮದು, ಲವ್ ಅಂತಲೇ ನೀವು ಕರಿತೀರಿ ಪವಿತ್ರ ಗೌಡ ಅವರೇ. ಈ ಪ್ರೀತಿಯ ಗುಣಮೌಲ್ಯಗಳೇನು? ವಿಜಯಲಕ್ಷ್ಮಿ ಮತ್ತು ಪವಿತ್ರ ಗೌಡ್ರ ಅವರ ಈ ಸೋಷಿಯಲ್ ಮೀಡಿಯಾದ ಈ ಒಂದು ಮುಡಿ ಎಳ್ಕೊಳ್ಳುವ ಜಗಳ ಇದೆಯಲ್ಲ ಹೆಣ್ಮಕ್ಕಳದು, ಅಂಥ ಹಂತಕ್ಕೇನು ಬಂದು ನಿಂತಿದೆ, ಅದು ಇವತ್ತು ಬಹಳ ಗಟ್ಟಿಯಾಗಿ ಹೇಳ್ತಾ ಇದೆ. ನನ್ನ ದಾಂಪತ್ಯ ಜೀವನವನ್ನು ಭಾಳ ಕಷ್ಟದಿಂದ ಕಟ್ಟಿದ್ದೇನೆ, ದಯವಿಟ್ಟು ಅದಕ್ಕೆ ಯಾವುದೇ ಡಿಸ್ಟರ್ಬೆನ್ಸ್ ಮಾಡಬೇಡಿ ಅನ್ನುವಂಥ ಒಂದು ಒಡಲಿನ ಮಾತನ್ನು ಅವರು ಹಂಚಿಕೊಂಡಿದ್ದಾರೆ. ಅದನ್ನು ಕೇಳಿದರೆ ಎಂಥವನ ಮನಸ್ಸು ಕೂಡ ಕರಗ್ತದೆ, ಕಲ್ಲದೆ ಕೂಡ ಒಡೆತದೆ. ಕೇಳಿಸ್ಕೊಳ್ಳಿ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಅಳದು ತೂಗಿ ಮಾತಾಡುವ ಸ್ವಭಾವ ನನ್ನದಲ್ಲ. ಪರಿಶೀಲಿಸಿ ಅಂಕಿಅಂಶಗಳನ್ನು ಗಮನಿಸಿ ಮತ್ತು ಅದರ ಒಟ್ಟು ಪರಿಣಾಮ ಮತ್ತು ಅದರ ಧಾತು ಏನನ್ನು ಹೇಳುತ್ತೆ ಅನ್ನುವುದನ್ನು ಕೂಲಂಕಷವಾಗಿ ಯೋಚನೆ ಮಾಡಿ ನನ್ನ ವಿಡಿಯೋಗಳನ್ನು ಮಾಡ್ತೇನೆ. ಇವತ್ತು ನಾನು ವಿಜಯಲಕ್ಷ್ಮಿ ದರ್ಶನ್ ಅವರ ಬಗ್ಗೆ ಮಾತಾಡಬೇಕಾಗಿದೆ, ಪವಿತ್ರ ಗೌಡ ಅವರ ಬಗ್ಗೆ ಮಾತಾಡಬೇಕಾಗಿದೆ. ಒಬ್ಬ ಸಾಮಾಜಿಕವಾದಂಥ ಸಾಂಸ್ಕೃತಿಕವಾದಂಥ ನೆಲೆಗಟ್ಟಿನಲ್ಲಿ ಜನಪ್ರಿಯತೆಯನ್ನು ಪಡ್ಕೊಂಡಂಥ ಜನಪ್ರಿಯ ನಟ, ಅದು ದರ್ಶನ್ ಇರ್ಬೋದು, ಇನ್ನೊಬ್ಬರು ಇರ್ಬೋದು, ಯಾರೇ ಇರ್ಬೋದು, ಒಂದು ಪಬ್ಲಿಕ್ ಹೀರೋ ಅಂತ ಆದಾಗ ಅವರ ಖಾಸಗಿಯ ಬದುಕು ಯಾವ ರೀತಿಯಲ್ಲಿ ಇರಬೇಕು, ಅದು ಎಷ್ಟು ಮಾರ್ಗದರ್ಶಿಯಾಗಿರಬೇಕು, ಅಥವಾ ಅದರ ಒಟ್ಟು ರೀತಿ ನೀತಿಗಳು ಹೇಗೆ, ಅವ್ರಿಗೆ ಇಷ್ಟ ಇದೆಯೋ ಇಲ್ಲದೇ ಇದೆಯೋ ಅದರ ಪ್ರಶ್ನೆನೇ ಬೇರೆ. ಆದರೆ ನೀವು ಒಂದು ಸರಿ ಪಬ್ಲಿಕ್ಗೆ ಬಂದು ಸಾರ್ವಜನಿಕವಾಗಿ ಸಾರ್ವಜನಿಕ ಒಪ್ಪಿತ ವ್ಯಕ್ತಿ ಹೀರೋ ಅಂತ ಆದರೆ, ಅದು ನನ್ನಂಥ ಪತ್ರಕರ್ತ ಇರಬಹುದು, ಅಥವಾ ಸಿನಿಮಾ ನಟ ಇರಬಹುದು, ಅಥವಾ ಲೇಖಕ ಇರಬಹುದು, ಅಥವಾ ಇನ್ನೊಬ್ಬರು ಇರ್ಬೋದು, ಯಾರೇ ಸೆಲೆಬ್ರಿಟಿ, ಅಂದರೆ ಸಾರ್ವಜನಿಕರ ಸೆಲೆಬ್ರೇಷನ್ನಿಗೆ ಯೋಗ್ಯವಾಗುವಂಥ ಒಂದು ವ್ಯಕ್ತಿತ್ವವನ್ನು ಪಡ್ಕೊಂಡಾಗ ಆ ವ್ಯಕ್ತಿತ್ವದ ಒಟ್ಟು ಚಹರೆ ಸಾಮಾಜಿಕವಾಗಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಕೂಡ ನಮಗೆ ಒಂದು ಎಚ್ಚರ ಇರಬೇಕೇನೋ ಅನ್ನುವ ದಿಕ್ಕಿನಲ್ಲಿ ಒಂದಿಷ್ಟು ಮಾತುಗಳನ್ನು ನಾನಿವತ್ತು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ದರ್ಶನ್ ಮತ್ತು ವಿಜಯಲಕ್ಷ್ಮಿಯವರ ದಾಂಪತ್ಯದ ಆರಂಭದಿಂದ ಇವತ್ತಿನವರೆಗೂ ತೀರಾ ಹತ್ತಿರದಿಂದ ಖಾಸಗಿಯಾಗಿ ಮತ್ತು ಅವರ ಬದುಕಿನ ಒಳಗಿನ ಕೆಲವು ವಿಶ್ವಾಸಾರ್ಹತೆಯ ಕೆಲವು ವ್ಯಕ್ತಿಗಳಲ್ಲಿ ನಾನೂ ಒಬ್ಬನಾಗಿ ಅದನ್ನು ನೋಡಿದ್ದೇನೆ, ಭಾವಿಸಿದ್ದೇನೆ ಮತ್ತು ಅವರೊಟ್ಟಿಗೆ ಒಂದಿಷ್ಟು ಕ್ಷಣಗಳನ್ನು ಹಂಚಿಕೊಂಡಿದ್ದೇನೆ. ವಿಜಯಲಕ್ಷ್ಮಿ ಒಂದು ಕಾಲದಲ್ಲಿ ದರ್ಶನ್ ಅವರು ಹೀರೋ ಆಗುವ ಮೊದಲು ತಾನು ದುಡಿದು ತನ್ನ ಪ್ರೀತಿಯ ಜೀವಕ್ಕಾಗಿ ತುಡಿದವಳು, ಬದುಕಿದವಳು, ಆತುಕೊಂಡವಳು, ಲವ್ ಮಾಡಿದವಳು, ಭಾವನಾತ್ಮಕವಾಗಿ ಜೀವ ಎರಡು, ಬದುಕೊಂದು, ಭಾವವೊಂದು ಅನ್ನುವ ರೀತಿಯಲ್ಲಿ ಪ್ರೀತಿಸಿದವರು, ಪ್ರೀತಿಸಿ ಮದುವೆ ಆದವರು, ಮುದ್ದಾದ ಮಗುವಿಗೆ ಜನ್ಮ ಕೊಟ್ಟವರು, ಜೀವನದ ಎಲ್ಲ ಏಳು ಬೀಳುಗಳನ್ನು ನೋಡಿದ ಸಾಕ್ಷಿ ಪ್ರಜ್ಞೆ ಏನಾದರೂ ಇದ್ದರೆ ಅವರ ತಾಯಿಯನ್ನು, ಸಹೋದರನನ್ನು, ಸಹೋದರಿಯರನ್ನು ಬಿಟ್ಟರೆ ದರ್ಶನ್ ಪಾಲಿಗೆ ವಿಜಯಲಕ್ಷ್ಮಿಯೇ ಇರುವುದು. ವಿಜಯಲಕ್ಷ್ಮಿಯೇ ಕಣ್ಸಾಕ್ಷಿ, ಆತ್ಮಸಾಕ್ಷಿ,
ಮತ್ತು ಸಾಮಾಜಿಕವಾದಂಥ ಸಾಂಸಾರಿಕವಾದಂಥ ನೆಲೆಯಲ್ಲಿ ಒಂದು ಸಾಕ್ಷಿ ಪ್ರಜ್ಞೆ. ಭಾಳಷ್ಟು ಏರಿಳಿತಗಳನ್ನು ಕಂಡು ಈ ಬದುಕನ್ನು ಉಳಿಸಿಕೊಳ್ಳುವ ಒಂದು ದೊಡ್ಡ ಹರಸಾಹಸವನ್ನು ಹೋರಾಟವನ್ನು ಮಾಡಿದ ಹೆಣ್ಮಗಳಿದ್ದರೆ ಅದು ವಿಜಯಲಕ್ಷ್ಮಿ. ಪ್ರಾಯಶಃ ವಿಜಯಲಕ್ಷ್ಮಿಯವರಲ್ಲಿ ನೀವು ಯಾವ ದೋಷವನ್ನು ಹುಡುಕಲಾರಿರಿ, ವಿಜಯಲಕ್ಷ್ಮಿ ಅವರಲ್ಲಿ ಯಾವ ತಪ್ಪುಗಳನ್ನು ಹುಡುಕಲಾರಿರಿ. ವಿಜಯಲಕ್ಷ್ಮಿ ಯಾವತ್ತೂ ಅವಸರವನ್ನು ಮಾಡಿ ಯಾವ ಕೆಲಸವನ್ನು ಮಾಡಿದವರಲ್ಲ. ಎಂಥದೇ ತನ್ನ ಸಾಂಸಾರಿಕವಾದಂಥ ಉತ್ಪಾತ ಬಂದಾಗಲೂ ಕೂಡ ಅದನ್ನು ಎಲ್ಲೋ ಒಂದು ಕಡೆ ಸಂಯಮದಿಂದ ಅದನ್ನು ಅನುಭವಿಸಿ ತಾನೇ ಅದಕ್ಕೆ ಒಂದು ಪ್ರಯತ್ನವನ್ನು ಮಾಡಿ ಪರಿಹಾರ ಮಾರ್ಗವನ್ನು ಕಂಡುಕೊಂಡು ಪತಿಗಾಗಿ ಮಗನಿಗಾಗಿ ತಾನು ಬದುಕಬೇಕು ಅನ್ನುವಂಥ ಬಹಳಷ್ಟು ಪ್ರಯತ್ನಗಳನ್ನು ಮಾಡಿದವರು. ಕೆಲವು ಸರಿ ತನ್ನ ಸಂಸಾರದ ಗಡಿಯ ಆಚೆ ಹೋಗಿಯೂ ಈಚೆ ಬಂದವರು, ಒಳಗೆ ಬಂದವರು. ಮತ್ತು ಈಗಂತೂ ತನ್ನ ಬದುಕನ್ನು ನೇರ್ಪುಗೊಳಿಸಿಕೊಂಡು ತನ್ನ ಬದುಕನ್ನು ಒಂದು ಶಾಶ್ವತವಾಗಿ ಗಟ್ಟಿಮುಟ್ಟಾಗಿ ಕಟ್ಕೋಬೇಕು ಅಂತ ಅಹರ್ನಿಶಿ ದುಡಿತಾ ಇದ್ದಂಥವ್ರು, ಕೆಲಸ ಮಾಡ್ತಾ ಇದ್ದಂಥವ್ರು. ಇದನ್ನು ನಾನು ಅತ್ಯಂತ ಆಪ್ತವಾಗಿ ಹೇಳಬಲ್ಲೆ. ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ದರ್ಶನ್ ಕೂಡ ತುಂಬ ಸಾಥ್ ಕೊಡ್ತಾ ಇದ್ದಾರೆ. ದರ್ಶನ್ ಕೂಡ ಬದಲಾಗಿದ್ದಾರೆ. ದರ್ಶನ್ನು ತಾನೊಬ್ಬ ಸಂಸಾರಸ್ಥನಾಗಿ ಮಗನಿಗಾಗಿ ಪತ್ನಿಗಾಗಿ ಒಂದು ಸುಂದರವಾದ ಬದುಕನ್ನು ಕಟ್ಟಬೇಕು ಅನ್ನುವಂಥ ಯಾವುದೋ ಒಂದು ನಿರೀಕ್ಷೆಯಲ್ಲಿ ಅವರು ತಮ್ಮ ಭಾವ, ಬದುಕು, ವೃತ್ತಿ ಎಲ್ಲವನ್ನು ಒಂದು ಸಮಸ್ಥಿತಿಯಲ್ಲಿ ಇಟ್ಟುಕೊಂಡು ಆದರ್ಶವಾದಂಥ ಒಂದು ಬದುಕನ್ನು ಇನ್ನಾದರೂ ಕಟ್ಟಬೇಕು ಅನ್ನುವಂಥ ಇರಾದೆಯಲ್ಲಿ ಹೊರಟಾಗೆ ಕಾಣುತ್ತೆ. ಸಿನಿಮಾದ ಒಳಗಡೆ ಅವರು ಯಾವ್ಯಾವ ಕೆಲಸವನ್ನು ಸ್ನೇಹಿತರಿಗಾಗಿ, ಒಡನಾಡಿಗಳಿಗಾಗಿ ಮಾಡ್ತಾರೆ ಅನ್ನೋದಕ್ಕೆ ಕಾಟೇರದ 25ನೇ ದಿನಕ್ಕೆ ಮಂಡ್ಯದಲ್ಲಿ ನಿನ್ನೆ ನಡೆದಂಥ ದರ್ಶನ್ ಪುಟ್ಟಣ್ಣಯ್ಯ ಅವರ ಕಾರ್ಯಕ್ರಮದಲ್ಲಿ ಅದ್ಭುತವಾದಂಥ ಕೆಲವು ಝಲಕ್ಕನ್ನು ದರ್ಶನ್ ಕೊಟ್ಟರು. ಅದು ಉಪಾಧ್ಯಕ್ಷ ಇರ್ಬೋದು ಅಥವಾ ನಮ್ಮ ಪ್ರಭಾಕರ್ ಮಗನ ಸಿನಿಮಾ ಇರ್ಬೋದು. ಅಂಥ ಸಿನಿಮಾವನ್ನೆಲ್ಲ ಆ ಒಂದು ಸ್ನೇಹ ಮತ್ತು ಯಶಸ್ಸಿನ ಆ ಸಂಭ್ರಮದ ಕಾರ್ಯಕ್ರಮದಲ್ಲಿ ಅದರ ಟ್ರೇಲರನ್ನು ಬಿಡುಗಡೆ ಮಾಡುವ ಮೂಲಕ ಸಹೋದ್ಯೋಗಿಗಳ ಒಟ್ಟಿಗೆ ತಾನಿದ್ದೇನೆ ಅನ್ನುವಂಥ ಒಂದು ಮಾತನ್ನು ಅಥವಾ ಕೃತಿಬದ್ಧತೆಯನ್ನು ಅವರು ತೋರಿಸಿದರು. ಕಾಟೇರ ಯಶಸ್ವಿಯಾಗಿದೆ, ಕಾಟೇರ 100-200 ಕೋಟಿಯ ಕ್ಲಬ್ಬನ್ನು ಕಟ್ಟಿದೆ, ಇತ್ಯಾದಿ ಇತ್ಯಾದಿ ಅತ್ಯಂತ ಹರ್ಷದಾಯಕವಾದಂಥ ಒಂದು ಈ ಸಂದರ್ಭದಲ್ಲಿ ಮತ್ತೆ ದರ್ಶನ್ ತನ್ನ ಸಾಂಸಾರಿಕವಾದಂಥ ಊಹಾಪೋಹಗಳಿಗೆ, ಸಂಕಷ್ಟಕ್ಕೆ, ಸಾರ್ವಜನಿಕರ ಕುತೂಹಲಕ್ಕೆ, ಮಾಧ್ಯಮಗಳ ಎಡೆಬಿಡದ ಸ್ಪೆಷಲ್ ಬುಲೆಟಿನ್ಗಳಿಗೆ, ಬ್ರೇಕಿಂಗ್ ನ್ಯೂಸ್ಗೆ ಆಹಾರ ಆಗಿದ್ದಾರೆ. ಹಾಗಾದರೆ ಈ ಘಟನೆ ಏನಾಯಿತು? ವಿಜಯಲಕ್ಷ್ಮಿ ಮತ್ತು ಪವಿತ್ರ ಗೌಡರ ಮಧ್ಯೆ ಸಾಮಾಜಿಕ ಜಾಲತಾಣದ ಈ ಸಂಘರ್ಷ ಕೊನೆಗೂ ಪ್ರಾಯಶಃ ಅದು ಇವತ್ತೋ ನಾಳೆಯೋ ಪೊಲೀಸ್ ಕಚೇರಿಯ ಒಂದು ಹಂತಕ್ಕೆ ಹೋಗಿ ಕಾನೂನಿನ ಸಮರಕ್ಕೂ ಕೂಡ ಮುಂದಾಗುವಂಥ ಸಾಧ್ಯತೆ ಇದೆ. ನಿನ್ನೆ ವಿಜಯಲಕ್ಷ್ಮಿ ಅವರು ತನ್ನ ವಕೀಲರ ಹತ್ರ ಸಂಜೆಯ ಹೊತ್ತಿಗೆ ಭಾಳ ಗಂಭೀರವಾಗಿ ಚರ್ಚೆಯಲ್ಲಿ ತೊಡಗಿದ್ರ ಬಗ್ಗೆ ನನಗೊಂದಿಷ್ಟು ಮಾಹಿತಿಗಳು ಇದೆ. ಬುಧವಾರ ರಾತ್ರಿ ವಿಜಯಲಕ್ಷ್ಮಿ ಅವರು ತಾನು, ದರ್ಶನ್ ಮತ್ತು ಮಗ ಇರುವಂಥ ಒಂದು ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಳ್ತಾರೆ. ಕುಟುಂಬವೇ ಎಲ್ಲ ಅಂತ ಅದಕ್ಕೊಂದು ಕ್ಯಾಪ್ಷನನ್ನು ಕೊಡ್ತಾರೆ. ಈ ಫೋಟೋ ಬಂದ 10 ನಿಮಿಷದಲ್ಲಿ ಪವಿತ್ರ ಗೌಡ ಯಾರು ಅಂತ ನಿಮಗೆ ಗೊತ್ತಿದೆಯಾ? ಕನ್ನಡದಲ್ಲಿ 4, ತಮಿಳಿನಲ್ಲಿ 1 ಸಿನಿಮಾ ಮಾಡಿದ್ದಾರೆ. ಅಗಮ್ಯ, ಸಾಗುವ ದಾರಿಯಲ್ಲಿ ಮತ್ತೊಂದು 2 ಸಿನಿಮಾ ಕನ್ನಡದಲ್ಲಿ ಬಂದಿದೆ. ಆದರೆ ಎಲ್ಲಿಯೂ ಸಿನಿಮಾ ಕಲಾವಿದೆ ಅನ್ನುವ ಮಟ್ಟದಲ್ಲಿ ಅವರಿಗೆ ಖ್ಯಾತಿಯೋ ಪ್ರಖ್ಯಾತಿಯೋ ಬಂದಿಲ್ಲ. ಆಮೇಲೆ 2016ರಲ್ಲಿ ದರ್ಶನ್ ಅವರ ಪರಿಚಯ ಆಗುತ್ತೆ ಈ ಹುಡುಗಿಗೆ. 2017ರಲ್ಲಿ ದರ್ಶನ್ ಜೊತೆ ಕುದುರೆಯಲ್ಲಿರುವಂಥ ಮತ್ತು ಅವರ ವಾಹನದಲ್ಲಿ ಅಂದರೆ 2 ವೀಲರಲ್ಲಿ ಹಿಂದೆ ಕೂತ್ಕೊಂಡು ಹೋಗುವಂಥ ಫೋಟೋಗಳು ಇತ್ಯಾದಿಗಳು ಪ್ರಕಟ ಆಗ್ತವೆ ಸೋಷಿಯಲ್ ಮೀಡಿಯಾದಲ್ಲಿ. ಅದರ ಬಗ್ಗೆ ಸಿಕ್ಕಾಬಟ್ಟೆ ಕಮೆಂಟ್ಗಳು ಬರ್ತವೆ. ಆವಾಗ ಅವರು ಸೋಷಿಯಲ್ ಮೀಡಿಯಾದಿಂದ ಅದನ್ನು ತೆಗಿತಾರೆ. ಪ್ರಾಯಶಃ ಮತ್ತೊಂದಿಷ್ಟು ಬಿಡುವನ್ನು ಗಮನಿಸಿದಾಗ
ದರ್ಶನ್ ಮತ್ತು ಪವಿತ್ರ ಗೌಡ ಅವರ ಬಗ್ಗೆ ಇದ್ದಂಥ ಯಾವ್ಯಾವುದೋ ಊಹಾಪೋಹಗಳು, ಅವರು ಅವರ ಖಾಸಗಿ ಫಾರ್ಮ್ ಹೌಸ್ಗೆ ಹೋಗ್ತಾರಂತೆ, ಇನ್ನಂತೆ, ಹಾಗಂತೆ, ಹೀಗಂತೆ, ಅವ್ರ ಮಧ್ಯೆ ಒಂದೇನೋ ರಿಲೇಷನ್ಶಿಪ್ ಇದೆಯಂತೆ, ಈ ಥರದ್ದೆಲ್ಲ ಏನು ಈ ಕೆಲವು ಫೋಟೋಗಳ ನಿಮಿತ್ತ ಹುಟ್ಕೊಂಡಿದ್ವೋ ಅದಕ್ಕೆಲ್ಲ ಒಂದು ಬಿಡುವು ದಕ್ಕಿತ್ತು. ಆದರೆ ಅದು ಮತ್ತೆ ಒಂಥರ ಸುನಾಮಿಯಾಗಿ ಹುಟ್ಟುಕೊಂಡದ್ದು ಕುರುಕ್ಷೇತ್ರ ಸಿನಿಮಾದ ಸೆಟ್ಟಿಗೆ ಪವಿತ್ರ ಗೌಡ ಹೋಗಿ ಅಲ್ಲಿಯ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಾಗ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬಿಡುವ ಮೊದಲೇ ಅದು ಬೇರೆ ಎಲ್ಲೋ ಒಂದೆರಡು ಕಡೆ ಪ್ರಕಟ ಆಯಿತು ಅಂತ ಕಾಣುತ್ತೆ. ಆವಾಗ ಮತ್ತೆ ಒಂದಿಷ್ಟು ಉರಿಯುವ ಬೆಂಕಿಗೆ ತುಪ್ಪ ಸುರಿದ ಹಾಗೆ ಆಯಿತು. ಹೀಗೆ ಹೆಚ್ಚು ಕಮ್ಮಿ ದರ್ಶನ್ ಅವರ ಈ ಪರಿಚಯ ಇತ್ಯಾದಿ ಈ ಹಿನ್ನೆಲೆ ಪವಿತ್ರ ಗೌಡಂದು ಒಂದು ನಿಮಗೊಂದು ಸಾಂಕೇತಿಕವಾಗಿ ಇರಲಿ ಅಂತ ಹೇಳಿದೆ. ಆ 10 ನಿಮಿಷದಲ್ಲಿ ಪವಿತ್ರ ಗೌಡ ಯಾವುದೇ ಪತ್ನಿಗೆ, ಯಾವುದೇ ಪುರುಷನ ಯಾವುದನೇ ಪತ್ನಿಗೂ ಅತ್ಯಂತ ಹರ್ಟ್ ಆಗುವ, ಅವರ ಮನೋಭೂಮಿಕೆಯನ್ನು ಸಂಪೂರ್ಣವಾಗಿ ಕೆಡಿಸುವ, ಚಿತ್ತವನ್ನು ಕೆರಳಿಸುವ, ಅಥವಾ ಹೆಣ್ಣು ಮಕ್ಕಳಿಗೆ ಸ್ವಭಾವಕ್ಕೆ ತಕ್ಕಾಗಿ ಅಕ್ಕಪಕ್ಕದ ಮನೆಯಲ್ಲಾದರೆ ಹೋಗಿ ಶಂಡಿ ಹಿಡಿದು ಹೊಡೆದಾಟ ಮಾಡುವ ಲೆವೆಲ್ಲಿಗೆ ಹೋಗಬಹುದಾದಂತಹ ಅತ್ಯಂತ ಆಪ್ತವಾದಂಥ ಫೋಟೋಗಳನ್ನು ಬಳಸಿ ಇನ್ಸ್ಟಾಗ್ರಾಮಲ್ಲಿ ನನ್ನ ಮತ್ತು ದರ್ಶನ್ ಅವರ ಸಂಬಂಧಕ್ಕೆ, ರಿಲೇಷನ್ಶಿಪ್ಪಿಗೆ, ಪ್ಲೀಸ್ ನೋಟ್ ದಿಸ್, ಏನೋ ಈ ಈ ಈ ಶಬ್ದವನ್ನು ನೀವು ದಯವಿಟ್ಟು ಗಮನಿಸಬೇಕು. ನಾನು ಅದರ ಮೇಲೆ ಮತ್ತೆ ಕಮೆಂಟ್ ಮಾಡ್ತೇನೆ. ನಮ್ಮ ಇಬ್ಬರ ಸಂಬಂಧಕ್ಕೆ, ರಿಲೇಷನ್ಶಿಪ್ಪಿಗೆ 10 ವರ್ಷ ಕಳೆದಿದೆ, ಕೊನೆಯವರೆಗೂ ಹೀಗೇ ಜೊತೆಗಿರೋಣ ಅನ್ನುವಂಥ ಫೋಟೋ, ಆ ಕ್ಯಾಪ್ಷನ್ನು ಬರುತ್ತೆ. ಆ ಫೋಟೋಗಳು ಏನೇನು ಅನ್ನೋದನ್ನು ನಮ್ಮ ಇದರಲ್ಲಿ ನಮ್ಮ ತೆರೆಯಲ್ಲಿ ನೋಡಿ ನೀವು. ನಿಮಗೆ ಅದು ಎಷ್ಟರ ಮಟ್ಟಿಗೆ ಸಭ್ಯ, ಸರಿ ಅನ್ನುವಂಥ ಒಂದು ಸಣ್ಣ ಯೋಚನೆ ನಿಮಗೆ ಆಗಲೇ ಬಂದ್ಬಿಡುತ್ತೆ. ದರ್ಶನ್ ವಿಜಯಲಕ್ಷ್ಮಿ ದಾಂಪತ್ಯ ಅಧಿಕೃತ ಮದುವೆಯಾದವರು, ಪ್ರೀತಿಸಿ ಮದುವೆಯಾದವರು, ದಾಂಪತ್ಯವನ್ನು ಮಾಡಿದವರು, ಇದು ಇಡೀ ಲೋಕಕ್ಕೆ ಗೊತ್ತು, ಅಧಿಕೃತ ದಾಂಪತ್ಯ. ಪವಿತ್ರ ಗೌಡ ಒಂದು ಗೆಳತಿ ಅನ್ನುವ ಭಾವ, ಗೆಳೆಯ, ಗೆಳತಿ, ಗೆಳೆತನ ಅನ್ನುವ ಶಬ್ದಕ್ಕೆ ಇಂಥ ಹುಡುಗಿಯರು ಅಥವಾ ಇಂಥ ಹುಡುಗರು ಅಥವಾ ಇಂಥ ಯುವಕರು, ಇಂಥ ಯುವತಿಯರು ಅಥವಾ ಇಂಥ ವ್ಯಕ್ತಿಗಳು ಅದನ್ನು ಕುಲಗೆಡಿಸುವ, ಮತಿಗೆಡಿಸುವ, ಅಪಭ್ರಂಶಗೊಳಿಸುವ ಕೆಲಸ ಏನಾದರೂ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಬೇಕಾದರೆ ನೀವು ಈ ಫೋಟೋವನ್ನು ನೋಡ್ಬೋದು, ಈ ಕ್ಯಾಪ್ಷನನ್ನು ನೋಡ್ಬೋದು. ವಿಜಯಲಕ್ಷ್ಮಿ ಅಂತವರು ಅದಕ್ಕೆ ಕೆರಳಲಿಕ್ಕೆ ಕಾರಣ ಏನು ಅನ್ನೋದಕ್ಕೆ ಕಾರಣವೇ ನನ್ನ ದೃಷ್ಟಿಯಲ್ಲಿ, ಈಗಾಗಲೇ ನೀವು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ, ಸಾಕಷ್ಟು ಟಿ ವಿಗಳಲ್ಲಿ ಇದರ ಬಗ್ಗೆ ಗಮನಿಸಿರ್ತೀರಿ. ನಾನು ಕೊನೆಯದಾಗಿ ಮಾತಾಡಲಿಕ್ಕೆ ಹೊರಟಿದ್ದೇನೆ ಅಂತ ಅನಿಸ್ತದೆ. ಯಾಕೆಂದರೆ ನನಗಿದು ಬೇಡ ಅಂತ ಬಿಟ್ಟುಬಿಟ್ಟಿದ್ದೆ. ಆದರೆ ಇದು ಮೇಲಿಂದ ಮೇಲೆ ಬೇರೆ ಬೇರೆ ಚರ್ಚೆಗಳಾಗ್ತಾ ಇದ್ದದನ್ನು ನೋಡಿದಾಗ ಇಲ್ಲ, ನಾನು ಮಾತಾಡಬೇಕು ಅಂತ ಅನಿಸ್ತು. ಯಾಕೆಂದರೆ ಸಹೋದರಿ ವಿಜಯಲಕ್ಷ್ಮಿಯ ಪರವಾಗಿ ನಾವು ಈಗಲೂ ಮಾತಾಡದೇ ಇದ್ದರೆ ಇನ್ನು ಯಾವಾಗ ಮಾತಾಡಬಹುದು? ಸಹೋದರಿ ವಿಜಯಲಕ್ಷ್ಮಿಯವರು ಎತ್ತಿದ ಪ್ರಶ್ನೆ ಈ ಸಮಾಜದ ಸಂಸಾರದ ಮೂಲಭೂತವಾದ ಪ್ರಶ್ನೆ. ಹಾಗಾಗಿ ಈ ಪ್ರಶ್ನೆಯನ್ನು ನಾವು ಗಂಭೀರವಾಗಿ ತೆಗೆದುಕೋಬೇಕಾಗಿದೆ. ಇವತ್ತಿನ ಇಡೀದಾದಂಥ ಮೀಡಿಯಾದಲ್ಲಿ ಬರುವಂಥ ಧಾರಾವಾಹಿಗಳಿರ್ಬೋದು, ಬದುಕಿರ್ಬೋದು, ಇನ್ನೊಂದಿರ್ಬೋದು, ಆ ಅಪ್ಪರ್ ಕ್ಲಾಸಿನ ಒಂದು ಗಂಡ, ಒಂದು ಹೆಂಡತಿ, 2 ಬೇರೆ ಸಂಬಂಧಗಳು, ಆ ಹೆಣ್ಣು ಮಕ್ಕಳಿಗೆ ಹೆಂಡತಿಗೆ ಮತ್ತೊಂದು 2 ಸಂಬಂಧಗಳು, ಈ ಥರದ್ದೆಲ್ಲ ನೀವು ನೋಡ್ತಾ ಇದ್ದೀರಿ. ಅದನ್ನು ನೋಡಿ ಎಂಜಾಯ್ ಮಾಡ್ತಿದ್ದೀರಿ. 150, 200, 300 ಎಪಿಸೋಡ್ಗಳು, 1000 ಎಪಿಸೋಡ್ಗಳು ಹೋಗ್ತವೆ. ಈ ವಿಕೃತ ಕಾಮ ಮತ್ತು ವಿಕೃತ ಸಂಬಂಧಕ್ಕೆ ಇರುವ ಬೆಲೆ ಸಾಮಾಜಿಕವಾಗಿ ಇವತ್ತು ಸರಿಯಾದಂಥ, ಸಹ್ಯವಾದಂಥ, ಸುಮಧುರವಾದಂಥ ಸಂಬಂಧಕ್ಕಿಲ್ಲ. ಅಂತ ಒಂದು ವಿಚಿತ್ರ ಕಾಲದಲ್ಲಿ ಬದುಕ್ತಾ ಇದ್ದೇವೆ ನಾವು. ಯಾವುದೇ ಹೆಣ್ಣುಮಕ್ಕಳು ಈ ಸಮಾಜದಲ್ಲಿ ಪವಿತ್ರ ಗೌಡನ ಹಾಗೆ ವಿಜಯಲಕ್ಷ್ಮಿ ಗಂಡ ಅಂತ ಗೊತ್ತಿದ್ದು ದರ್ಶನ್ನು, ನಿಮ್ಮದು ಗೆಳೆತನ ಪ್ಯೂರ್ ಆಗಿದ್ದರೆ, ಅದು ಸತ್ಯವಾಗಿದ್ದರೆ, ಸ್ನೇಹವೇ ಆಗಿದ್ದರೆ ಅದರ ಪರಿಭಾಷೆ ಬೇರೆ ಇರುತ್ತೆ ಅಂತ. ಆ ಫೋಟೋದಲ್ಲಿ ನೋಡಿ, ಅದು ಯಾವ ಭಾಷೆ ಅದು? ಇಬ್ಬರು ಹಾರ ಹಾಕ್ಕೊಂಡು ದೇವರ ಪೂಜೆಗೆ ಕೂತಂಥ ಫೋಟೋಗಳು ಇದೆ, ಅಪ್ಪಿಡ್ಕೊಂಡು ಫೋಟೋ ಇದೆ, ಅತ್ಯಂತ ಖಾಸಗಿ ಲವರ್ಸು ಮತ್ತು ಹೆಂಡತಿ ಮಾಡಬಹುದಾದಂಥ ಫೋಟೋಗಳಿದೆ. ಈ ಫೋಟೋವನ್ನು ಒಂದು ಅಧಿಕೃತ ದಾಂಪತ್ಯದ ಮಧ್ಯೆ
ಪ್ರಕಟಿಸಬಹುದು ಅಂತ ಆದರೆ ನಮ್ಮ ರಿಲೇಷನ್ಶಿಪ್ ಸಂಬಂಧ, ವಾಟ್ ಈಸ್ ದ ಮೀನಿಂಗ್ ಆಫ್ ರಿಲೇಷನ್ಶಿಪ್? ನಮ್ಮ ಸಮಾಜದಲ್ಲಿ ಇವತ್ತು ಆಧುನಿಕ ಸಮಾಜದಲ್ಲಿ ಗ್ಲೋಬಲೈಸೇಷನ್ನ ಜಾಗತೀಕರಣದ ಹೊತ್ತಿನಲ್ಲಿ ಏನಾಗಿದೆ, ನಾವು ರಿಲೇಷನ್ಶಿಪ್ಪಲ್ಲಿ ಇದ್ದೇವೆ ಅನ್ನೋದರ ಅರ್ಥ ನಾವು ಒಟ್ಟಿಗೆ ಬದುಕ್ತಾ ಇದ್ದೇವೆ, ಶಾರೀರಿಕವಾಗಿ ಮಾನಸಿಕವಾಗಿ ಲಿವಿಂಗ್ ಟುಗೆದರ್ ಅನ್ನುವ ಅರ್ಥ ಇವತ್ತೊಂದು. ಹಾಗಾಗಿ ನಮ್ಮ ಸಂಬಂಧಕ್ಕೆ 10 ವರ್ಷ ಹೀಗೆ ಜೊತೆಗಿರೋಣ, ಏನರ್ಥ ಇದು? ಎಷ್ಟೋ ಜನ ವ್ಯಾಖ್ಯಾನಿಸಿದ್ದಾರೆ, ನಾನು ಗಮನಿಸಿದ್ದಾರೆ. ವಿಜಯಲಕ್ಷ್ಮಿಯವರು ಸಂಸಾರ ಉಳಿಸ್ಕೊಳ್ಳೋದಕ್ಕಾಗಿ ಸ್ವಲ್ಪ ತಾಳ್ಮೆಯಿಂದಿರ್ಬೋದಿತ್ತು, ಅದಕ್ಕೆ ಆಕ್ರೋಶವನ್ನು ಸಾಮಾಜಿಕ ಜಾಲತಾಣದಲ್ಲಿ ಅಪೇಕ್ಷೆ ಅಥವಾ ವ್ಯಕ್ತಪಡಿಸಬೇಕಾದ ಅಗತ್ಯ ಇರಲಿಲ್ಲ, ಕಾನೂನಿನ ಅಸ್ತ್ರವನ್ನು ಬಳಸ್ತೇನೆ ಅಂತ ಹುಂಕರಿಸುವ ಅಗತ್ಯ ಇರಲಿಲ್ಲ. ಯಾವ ಹೆಂಡತಿಗೆ ಈಗಲೂ ಆ ರೀತಿಯ ಒಂದು ಸಿಟ್ಟು, ಸೆಡವು, ಆಕ್ರೋಶ ಉಕ್ಲಿಲ್ಲ ಅಂತ ಆದರೆ ಅದು ನಿಜವಾದ ಹೆಂಡತಿಯಲ್ಲ ಅಂತ ಅರ್ಥ, ಅವಳು ಸರಿಯಾದ ದಾರಿಯಲ್ಲಿಲ್ಲ ಅಂತ ಅರ್ಥ. ಒಂದು ಶುದ್ಧ ಸಾತ್ವಿಕವಾದಂಥ ಹೆಂಡತಿಗೆ, ದಾಂಪತ್ಯವನ್ನು ನಡೆಸುವಂಥ ಹೆಣ್ಮಗಳಿಗೆ ಇಂಥ ಫೋಟೋಗಳು, ಇಂಥ ಕ್ಯಾಪ್ಷನ್ಗಳು ಸಾಮಾಜಿಕ ಜಾಲತಾಣದಲ್ಲಿ ಬಂತು ಅಂತ ಆದರೆ ಆಕ್ರೋಶ ಅಲ್ಲ, ಮತಿಗೆಟ್ಟು ಅವಳು ಕಾನೂನನ್ನು ಕೂಡ ಕೈ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ನಾವೆಷ್ಟೋ ನೋಡಿದ್ದೇವೆ. ಇದಕ್ಕೆ ಔದಾರ್ಯ ಎಲ್ಲ ಇಲ್ಲ, ಇದಕ್ಕೆ ಸಹನೆಗೆ ಏನೆಲ್ಲ ಇಲ್ಲ. ಸಹನೆಗೆ 10 ವರ್ಷ ದಾಟಿ ಹೋಗಿದೆ. ವಿಜಯಲಕ್ಷ್ಮಿ ಅವರ ಸಹನೆಯ ಕಟ್ಟೆ ಒಡೆದೋಗಿದೆ. ಅವರು ಇದನ್ನು ಒಂದೆರಡು ಸಾರಿ ನೋಡಿದ್ದಲ್ಲ, ತುಂಬ ಸಾರಿ ನೋಡಿದ್ದಾರೆ, ಗಮನಿಸಿದ್ದಾರೆ, ಸಹನೆಯಿಂದಲೂ ಇದ್ದಾರೆ. ಹಾಳಾಗೋಗ್ಲಿ, ಇದು ಸರಿ ಹೋಗುತ್ತೆ ಇವತ್ತಲ್ಲ ನಾಳೆ ಅಂತ. ಆದರೆ ಎಲ್ಲೋ ಒಂದು ಕಡೆ ತಮ್ಮ ಸಂಸಾರ ಒಂದು ಹಂತಕ್ಕೆ ಸರಿಯಾಗ್ತಾ ಇದೆ, ಮತ್ತು ಅದು ಒಂದು ಶಿಸ್ತಿಗೆ ಬರ್ತಾ ಇದೆ, ಒಂದು ಸುಲಲಿತವಾಗಿ ಸಾಗ್ತಾ ಇದೆ, ನಾನು ಬದುಕನ್ನು, ಒಂದು ಭವಿಷ್ಯವನ್ನು ನಿರೀಕ್ಷಿಸುವ ಮಟ್ಟಕ್ಕೆ ಬಂದಿದ್ದೇನೆ ಅಂತ ಅನ್ನುವಾಗ ಮತ್ತೆ ಇದೇ ರೀತಿಯ ಫೋಟೋವನ್ನು ಹಾಕಿ, ಈ ರೀತಿಯ ಕ್ಯಾಪ್ಷನ್ ಹಾಕಿ, ಹೆಂಡತಿಯ ಎದುರನ್ನೇ ನಮ್ಮ ಸಂಬಂಧಕ್ಕೆ 10 ವರ್ಷ ಅಂತ ಬಳಸ್ತಾರೆ ಅಂತಾದರೆ ಇದು ಉದ್ದಟತನವೋ, ಸಾಮಾಜಿಕ ಮತ್ತು ಸಾಂಸ್ಕೃತಿಕವಾದಂಥ ಅಥವಾ ಕಾನೂನಾತ್ಮಕವಾದ ಉಲ್ಲಂಘನೆಯೋ, ಅಥವಾ ಇನ್ನೊಂದು ಸಂಸಾರವನ್ನು ಹಾಳೇ ಮಾಡಬೇಕು ನಾನು ಅನ್ನುವಂಥ ಒಂದು ಪ್ರಜ್ಞೆಯೋ, ಸವಾಲೋ, ಏನದು? ಮಗ ಹೆಂಡತಿಯೊಟ್ಟಿಗೆ ಕುಟುಂಬವೇ ಎಲ್ಲ, ಸಂಸಾರವೇ ಎಲ್ಲ ಅಂತ ಒಂದು ಫೋಟೋ ಹಾಕಿದಾಗ ಅದಕ್ಕೆ ತಕ್ಷಣದ ಪ್ರತಿಕ್ರಿಯೆಯಾಗಿ ಇದು ಬರ್ತದೆ ಅಂತಾದರೆ ಏನು ಅರ್ಥ ಇದಕ್ಕೆ? ಅದಕ್ಕೆ ಆಮೇಲೆ ಇವರು ಏನು ಮಾಡ್ತಾರೆ, ಸಿಟ್ಟಿಗೆ ಹೇಳ್ತಾರೆ ವಿಜಯಲಕ್ಷ್ಮಿಯವರು. ಅವರು ಇನ್ಸ್ಟಾಗ್ರಾಮಲ್ಲಿ ಅದರಲ್ಲಿರುವುದು ಪವಿತ್ರ ಗೌಡ ಹಾಗೂ ಪತಿ ಸಂಜಯ್ ಸಿಂಗ್ ಎಂದು ಬರೆದುಕೊಂಡಿದ್ದಾರೆ. ಅವರು ಆ ಥರ ಅದಕ್ಕೆ ತಕ್ಷಣ ಪ್ರತಿಕ್ರಿಯಿಸ್ತಾರೆ, ಅವರ ಖಾಸಗಿ ಫೋಟೋವನ್ನು ಬಳಸ್ತಾರೆ. ಈ ಪವಿತ್ರ ಗೌಡ ತನ್ನ 18ನೇ ವರ್ಷದಲ್ಲಿ ಸಂಜಯ್ ಸಿಂಗ್ ಅನ್ನುವನನ್ನು ಮದುವೆ ಆಗಿರ್ತಾಳೆ. ಅವರಿಗೆ ಖುಷಿ ಗೌಡ ಅಂತ ಒಂದು ಮಗಳು ಹುಟ್ಟಿರ್ತಾಳೆ. ಆ ಮಗಳ ಬರ್ತ್ಡೇಗೆ ಒಂದು ಸ್ವಲ್ಪ ಕಾಲದ ಹಿಂದೆ ಹೋಗಿದ್ದಾನೆ ದರ್ಶನ್. ಹೋಗಿ ಅಲ್ಲಿ ಅವರು ಆ ಮಗಳೊಟ್ಟಿಗೆ ಡ್ಯಾನ್ಸ್ ಮಾಡೋದು ಇತ್ಯಾದಿ ಫೋಟೋ ಗಿಟೋ ಎಲ್ಲ ಇದೆ. ನಾನು ಹೇಳೋದು, ಈಗ ದರ್ಶನ್ ಅಂತಲೇ ಅಲ್ಲ, ನಾವೂ ಹೋಗ್ತೇವೆ ಕೆಲವು ಕಡೆ. ನಾವು ಹೋದಾಗ ಏನು ಮಾಡ್ತೇವೆ, ಮಕ್ಕಳ ಬರ್ತ್ಡೇಗೆ ಹೋಗ್ತೇವೆ, ಪರಿಚಿತರು ಅಂತ ಹೋಗ್ತೇವೆ, ಕಾಸಾ ದೋಸ್ತರು ಅಂತ ಹೋಗ್ತೇವೆ. ಅಲ್ಲಿ ನಾವು ಅವರೊಟ್ಟಿಗೆ ಮಿಂಗಲ್ ಆಗ್ತೇವೆ, ಅಲ್ಲಿ ಫೋಟೋ ತೆಗೆಸ್ಕೊಳ್ತೇವೆ, ವಿಡಿಯೋ ಮಾಡ್ತೇವೆ. ಆ ಮಗಳು ಏನಾದ್ರು ಹಾಡ್ತಾಳೆ, ನಾನೊಂದು ಒಟ್ಟಿಗೆ ಸ್ಟೆಪ್ ಹಾಕ್ತಾರೆ ಅಂತ ಸ್ಟೆಪ್ ಹಾಕ್ತಾರೆ. ಆ ಎಲ್ಲ ಫೋಟೋಗಳನ್ನು ಆಯಕಟ್ಟಿನ ಜಾಗದಲ್ಲಿ, ಸೆನ್ಸಿಟಿವ್ ಆದಂಥ ಪ್ಲೇಸಲ್ಲಿ, ಸೆನ್ಸಿಟಿವ್ ಆದಂಥ ಕ್ಯಾಪ್ಷನ್ನಲ್ಲಿ ಅದನ್ನು ನೀವು ಬಳಸ್ತೀರಿ ಮತ್ತು ಆ ಬಂದ ಒಬ್ಬ ವ್ಯಕ್ತಿಯ ಸಂಸಾರಕ್ಕೆ ಕೊಳ್ಳಿಡ್ತೀರಿ ಅಂತಾದರೆ ದುಷ್ಟತನ ಯಾರ್ದು? ದುರುಳುತನ ಯಾರ್ದು? ದೂರದರ್ಶಿತ್ವ ಯಾರ್ದು? ಯಾರ ಸಂಸಾರವನ್ನು ಟಾರ್ಗೆಟ್ ಮಾಡಲಿಕ್ಕೆ ಹೊರಟಿದ್ದೀರಿ ಅಂತ ಅರ್ಥ ಮಾಡಬೇಕು. ವಿಜಯಲಕ್ಷ್ಮಿಯವರ ಒಟ್ಟಿಗೆ ಸಂಸಾರದಲ್ಲಿ ಸುಖವಾಗಿದ್ದಂಥ ಸಂದರ್ಭದಲ್ಲೇ ದರ್ಶನ್ ಅವ್ರ ಮನೆಯ ಬರ್ತ್ಡೇ ಬರ್ತಾನೆ, ಖುಷಿಗೌಡ ಅವರ ಮಗಳ ಆ ಖುಷಿಗೌಡನ ಬರ್ತ್ಡೇಗೆ ಬರ್ತಾನೆ ಅಂತಾದರೆ, ವಿಜಯಲಕ್ಷ್ಮಿಯ ಅದಕ್ಕೆ ಒಪ್ಪಿಗೆ ಕೊಡ್ತಾಳೆ ಅಂತಾದರೆ, ಆ ವಿಜಯಲಕ್ಷ್ಮಿಯವರ ಮನಸ್ಥಿತಿ, ಮನೋಭೂಮಿಕೆ ಅಥವಾ ಬಿಟ್ಟುಕೊಟ್ಟಂಥ ಒಂದು ರೀತಿ ನೀತಿಗಳು ಏನನ್ನು ಸೂಚಿಸ್ತವೆ? ಸಾತ್ವಿಕತೆಯನ್ನು ಸೂಚಿಸ್ತವೆ, ಹೌದಲ್ಲ? ಏನೋ ಒಳ್ಳೆಯ ಗೆಳೆಯರು, ಅವ್ರ ಮನೆಗೆ ಇವತ್ತು ಬರ್ತ್ಡೇ ಆಗ್ತಾಯಿದೆ ಮಗಳದು, ಹೋಗಿ ಬರಲಿ. ಅದನ್ನೇ ನೀವು ಇಷ್ಟು ವ್ಯತಿರಿಕ್ತವಾಗಿ ಆ ಫೋಟೋಗಳನ್ನೆಲ್ಲ ಬಳಸ್ತೀರಿ ಅಂತಾದರೆ
ಇದರ ಅರ್ಥ ಒಂದನ್ನು ನೆನಪಿಡಿ, ದರ್ಶನನ್ನು ಸಮರ್ಥನೆ ಮಾಡ್ತೇನೆ ಅಥವಾ ಪವಿತ್ರ ಗೌಡರನ್ನು ನಾನು ಇವತ್ತು ಹೀಗಳಿತ ಕೂತಿದ್ದೇನೆ ಅಂತಲ್ಲ. ಸಮಾಜಕ್ಕೂ ಸಂಸಾರಕ್ಕೂ ಅದರದೇ ಆದಂಥ ಒಂದು ಸಂವಿಧಾನ ಇದೆ, ಅದರದೇ ಆದಂಥ ಒಂದು ಕಟ್ಟುಪಾಡಿದೆ. ಪವಿತ್ರ ಗೌಡ ಅವರು ಇವತ್ತು ವಿಜಯಲಕ್ಷ್ಮಿ ಮತ್ತು ದರ್ಶನ್ ಅವರ ಸಂಸಾರಕ್ಕೆ ಹುಳಿ ಹಿಂಡುವ ಯಾವ ಕೆಲಸ ಮಾಡಲಿಕ್ಕೂ ಅವ್ರಿಗೆ ಹಕ್ಕಿಲ್ಲ. ಅದಕ್ಕಾಗಿಯೇ ವಿಜಯಲಕ್ಷ್ಮಿ ಅವರು, ಅವ್ರಿಗೂ ಒಂದು ಗಂಡ ಇದ್ದಾನೆ, ಆ ಗಂಡನಿಗೆ ಹುಟ್ಟಿದ ಮಗಳು ಇವಳು ನನ್ನ ಸಂಸಾರಕ್ಕೆ ಯಾಕೆ ಈ ರೀತಿ ಕೊಳ್ಳಿಡ್ತಾ ಇದ್ದಾಳೆ, ಒಬ್ಬ ಮದುವೆಯಾದ ಗಂಡಸುವಿನೊಟ್ಟಿಗಿನ ಫೋಟೋವನ್ನು ಈ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಬಳಸುವ ಉದ್ದೇಶ ಏನು, 10 ವರ್ಷ ನಮ್ಮ ಸಂಬಂಧಕ್ಕೆ 10 ವರ್ಷ ಅಂತ ಬರ್ಕೊಂಡದ್ರ ಅರ್ಥ ಏನು, ಇದೇ ರೀತಿ ಮುಂದುವರೆದರೆ ನಾನು ಕಾನೂನಿನ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ ಅನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಇದೇ ಇವರು ಏನು ಮಾಡಿದ್ದಾರೆ, ಮತ್ತೆ ಉತ್ತರ ಕೊಟ್ಟಿದ್ದಾರೆ. ವಿಜಯಲಕ್ಷ್ಮಿ ಒಂದು ಮಾತು ಹೇಳ್ತಾರೆ, ವೈಯಕ್ತಿಕವಾದಂಥ ತನ್ನ ಯಾವುದೋ ಅಜೆಂಡವನ್ನು ಈಡೇರಿಸ್ಕೊಳ್ಳಿಕ್ಕೆ ಪವಿತ್ರ ಗೌಡ ಅವರು ಈ ಫೋಟೋವನ್ನು, ಈ ಕ್ಯಾಪ್ಷನನ್ನು ಬಳಸಿದ್ದಾರೆ ಅನ್ನುವಂಥ ಮಾತನ್ನು ಆಡ್ತಾರೆ. ಅಲ್ಲಿರುವ ಖುಷಿಗೌಡ ಅವರ ಮತ್ತು ಸಂಜಯ ದಾಂಪತ್ಯದ ಕೂಸು ಅನ್ನೋದಕ್ಕೆ ಬೇರೆ ದಾಖಲೆ ನಿಮಗೆ ಬೇಕೇ ಅಂತಲೂ ಕೇಳ್ತಾರೆ. ಇದಕ್ಕೆ ತಕ್ಷಣ ಮತ್ತೆ ಅತ್ಯಂತ ಆಕ್ರೋಶಭರಿತರಾಗಿ ಸತ್ಯಸಂಧತೆಯಿಂದ ನನ್ನ ಖಾಸಗಿ ಫೋಟೋ, ನನ್ನ ಗಂಡನೊಟ್ಟಿಗಿನ ಫೋಟೋ, ನನ್ನ ಖಾಸಗಿ ಕ್ಷಣಗಳನ್ನು, ನನ್ನ ಅಪ್ರಾಪ್ತ ಮಗಳೊಟ್ಟಿಗಿನ ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಲಿಕ್ಕೆ ಹಕ್ಕು ಏನು ಕೊಟ್ಟವ್ರು ನಿಮಗೆ ಯಾರು ಅಂತ ವಿಜಯಲಕ್ಷ್ಮಿ ಅವರನ್ನು ಪ್ರಶ್ನಿಸ್ತಾರೆ. ಯಾರು? ಪವಿತ್ರ ಗೌಡ. ಹಾಗಾದರೆ ವಿಜಯಲಕ್ಷ್ಮಿಯವರ ಫೋಟೋವನ್ನು ಅದಕ್ಕೆ ಉತ್ತರ ರೂಪವಾಗಿ ನೀವು ಬಳಸಿಕೊಳ್ಳುವ ಮಾಧ್ಯಮದಲ್ಲಿ ದರ್ಶನ್ನೊಟ್ಟಿಗಿನ ಖಾಸಗಿ ಕ್ಷಣದ ಫೋಟೋ, ಅತ್ಯಂತ ಆಪ್ತವಾದ ಫೋಟೋ, ಆಮೇಲೆ ಯಾರೂ ಯಾವ ರೀತಿಯಲ್ಲೂ ಅರ್ಥೈಸಬಹುದಾದಂಥ ಆ ಕಮೆಂಟು, ನಮ್ಮ ಸಂಬಂಧಕ್ಕೆ 10 ವರ್ಷ, ಜೀವನ ಪೂರ್ತಿ ಹೀಗೆ ಇರೋಣ, ಈ ಕಮೆಂಟನ್ನು, ಈ ಫೋಟೋವನ್ನು ಹಾಕಿ ವಿಜಯಲಕ್ಷ್ಮಿಯವರ ದಾಂಪತ್ಯವನ್ನು ಕದಡುವ, ಕೆರಳಿಸುವ, ಛಿದ್ರಗೊಳಿಸುವ ಪ್ರಯತ್ನವನ್ನು ಮಾಡುವುದಕ್ಕೆ ನಿಮಗೆ ಯಾವ ಹಕ್ಕಿದೆ? ನಿಮಗೆ ಯಾರೋ ಹಕ್ಕನ್ನು ಕೊಟ್ಟವರು? ಅದನ್ನು ವಿಜಯಲಕ್ಷ್ಮಿಯವರು ಕಾನೂನಿನ ಪ್ರಕಾರ ಪ್ರಶ್ನಿಸಬಹುದೋ, ಅಥವಾ ವಿಜಯಲಕ್ಷ್ಮಿಯವರು ತನ್ನ ಸಂಸಾರಕ್ಕೆ, ತನ್ನ ಗಂಡನ ಚಾರಿತ್ರ್ಯಕ್ಕೆ ಸಾಮಾಜಿಕವಾಗಿ ಹರಣ ಆದಾಗ, ಅಪಭ್ರಂಶ ಆದಾಗ, 10 ಜನರ ಮಾತಿಗೆ ನನ್ನ ಕುಟುಂಬ ಆಹಾರ ಆಗ್ತದೆ ಅಂತ ಗೊತ್ತಾದಾಗ ಅವರು ಯಾವ ರೀತಿ ಪ್ರತಿಕ್ರಿಯಿಸಬೇಕು? ಅವರು ಕೋರ್ಟ್ ಆಫ್ ಲಾಕ್ಕೆ ಹೋಗಬೇಕೋ, ನೀವು ಹೋಗಬೇಕೋ? ಅಥವಾ ಅವ್ರಿಗೆ ಆಗಿದೆಯೋ ಅನ್ಯಾಯ, ನಿಮಗಾಗಿದೆಯೋ? ಅನ್ಯಾಯವನ್ನು ಮಾಡಲಿಕ್ಕೆ ಹೊರಟವ್ರು ಯಾರು? ಅಚಾತುರ್ಯ ಮಾಡಿದವರು ಯಾರು? ಸಾಂಸಾರಿಕವಾದ, ಸಾಮಾಜಿಕವಾದಂಥ ಮತ್ತು ನಮ್ಮದೇ ಆದಂಥ ಕಾನೂನಿನ ಚೌಕಟ್ಟನ್ನು ಮೀರಿದವರು ಯಾರು? ಈ ಪ್ರಶ್ನೆಯನ್ನು ಪವಿತ್ರ ಗೌಡ ಎದುರು ಕೇಳಬೇಕಾಗತ್ತೆ. ಅದರಲ್ಲೂ ನೋಡಿ, ಆ ಉದ್ದಟತನ ಯಾವ ಲೆವೆಲಿಗೆ ಮುಂದುವರಿತದೆ ಅಂದರೆ, ನನ್ನ ದರ್ಶನ್ ಮಧ್ಯೆಯ ಕಳೆದ 10 ವರ್ಷಗಳ ಸಂಬಂಧ ಪ್ಯೂರ್ ಲವ್ ಮೇಲೆ ನಿಂತಿದೆ, ಶುದ್ಧ ಲವ್ ಮೇಲೆ, ಪ್ರೀತಿ ಮೇಲೆ ನಿಂತಿದೆ. ನನಗೆ ಯಾವ ಪರ್ಸನಲ್ ಅಜೆಂಡಾ ಇಲ್ಲ. ಒಂದು ಸಂಬಂಧ 10 ವರ್ಷಗಳ ಕಾಲ ಸುದೀರ್ಘ ಪಯಣ ಹೊಂದುವುದು ಅಷ್ಟು ಸುಲಭದ ಮಾತಲ್ಲ. ಇದು ವಿಜಯಲಕ್ಷ್ಮಿ ಅವ್ರಿಗೆ ಹೇಳ್ತಾ ಇರೋದು. ಅದನ್ನು ನೀವು ಇನ್ಸ್ಟಾಗ್ರಾಮಲ್ಲಿ ಅವ್ರು ಹಾಕಿದ್ದನ್ನು ನಾವು ಇಲ್ಲಿ ನೋಡ್ಬೋದು. ಓದಲಿಕ್ಕೆ ಕಷ್ಟ ಆಗುತ್ತೆ, ಅದರಿಂದ ಅದರ ಮುಖ್ಯ ಭಾಗವನ್ನು ಹೇಳ್ತಾ ಇದ್ದಾನೆ ನಾನು. ನನ್ನ ದರ್ಶನ್ ಸಂಬಂಧ ವಿಜಯಲಕ್ಷ್ಮಿ ಅವರಿಗೂ ಗೊತ್ತಿದೆ, ಅವರು ಯಾವತ್ತೂ ಅದನ್ನು ವಿರೋಧ ಮಾಡಿರಲಿಲ್ಲ. ಈಗ ಯಾಕೆ ವಿರೋಧ ಮಾಡ್ತಾರೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ. ನನಗೆ ಹಳೆಯ ವಿಷಯ, ಪರ್ಸನಲ್ ಫೋಟೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಪ್ರದರ್ಶಿಸುವ ಹಕ್ಕು ಯಾರಿಗೂ ಇಲ್ಲ. ಅಂದರೆ ಪವಿತ್ರ ಗೌಡ, ಸಂಜಯ್ ಸಿಂಗ್ ಮತ್ತು ಖುಷಿಗೌಡ ಇರುವಂಥ ಫೋಟೋವನ್ನು ಏನು ವಿಜಯಲಕ್ಷ್ಮಿ ಅವರು ಪ್ರತಿಕ್ರಿಯಾತ್ಮಕವಾಗಿ ಬಳಸಿದ್ದಾರೆ, ಆ ಫೋಟೋವನ್ನು ಬಳಸುವ ಹಕ್ಕು ವಿಜಯಲಕ್ಷ್ಮಿ ಅವರಿಗಿಲ್ಲ ಅಂತ ಹೇಳ್ತಾರೆ. ನನಗೂ ಕಾನೂನು ಗೊತ್ತಿದೆ, ಆ ಪ್ರಕಾರ ನಾನೂ ಹೋಗಬಹುದು. ಆದರೆ ನಾನು ನನ್ನನ್ನು ಪ್ರೀತಿಸುವವರಿಗೆ, ನೋಡಿ ಇದು ಅಂಡರ್ಲೈನ್ ಮಾಡಬೇಕು, ಆದರೆ ನಾನು ನನ್ನನ್ನು ಪ್ರೀತಿಸುವವರಿಗೆ ತೊಂದರೆ ಕೊಡಲು ಇಷ್ಟವಿಲ್ಲ.
ಆಯಿತಾ. ನನ್ನ ಮಗಳು ಖುಷಿಗೌಡ ದರ್ಶನ್ ಶ್ರೀನಿವಾಸ್ ಅವರ ಮಗಳೆಂದು ಎಲ್ಲಿಯೂ ನಾನು ಹೇಳಲಿಲ್ಲ. ನೋಡಿ, ಇನ್ನೊಂದು ಕೊಕ್ಕೆ. ವಿಜಯಲಕ್ಷ್ಮಿ ಅವರು ಏನು ಹೇಳ್ತಾರೆ? ಸಂಜಯ್ ಸಿಂಗ್ ಪವಿತ್ರ ಗೌಡ ದಾಂಪತ್ಯಕ್ಕೆ ಹುಟ್ಟಿದ ಮಗು ಖುಷಿಗೌಡ. ನನ್ನ ಗಂಡ ಅಲ್ಲಿ ತಬ್ಬಿಕೊಂಡಿದ್ದಾರೆ, ಅಥವಾ ಆ ಮಗಳೊಟ್ಟಿಗೆ ಡ್ಯಾನ್ಸ್ ಮಾಡಿದ್ದಾರೆ, ಅಥವಾ ಇಲ್ಲಿ ಪವಿತ್ರ ಗೌಡ ನಮ್ಮ ಸಂಬಂಧಕ್ಕೆ 10 ವರ್ಷ ಅಂತ ಬರ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ನೀವು ಈ ಮಗುವಿಗೂ ದರ್ಶನ್ಗೂ ಇರುವ ಸಂಬಂಧ ಏನು ಅನ್ನುವಂಥ ಪ್ರಶ್ನೆಯನ್ನು, ಊಹೆಯನ್ನು, ಕುತೂಹಲವನ್ನು ತಾಳಬೇಡಿ. ಅದು ಸಂಜಯ್ ಸಿಂಗ್ ಮತ್ತು ಪವಿತ್ರ ಗೌಡ ಅವರ ಮಗಳು ಅನ್ನೋದನ್ನು ಅವರು ಕ್ಲಿಯರ್ ಮಾಡಿದ್ದಾರೆ. ಆದರೆ ಅದಕ್ಕೆ ಉತ್ತರ ನೋಡಿ, ಇದು ಎಷ್ಟು ಆಕ್ಷೇಪಾರ್ಹ ಅಂತ. ನನ್ನ ಮಗಳು ಖುಷಿಗೌಡ ದರ್ಶನ್ ಶ್ರೀನಿವಾಸ್ ಅವರ ಮಗಳೆಂದು ಎಲ್ಲಿಯೂ ನಾನು ಹೇಳಲಿಲ್ಲ. ಇದರ ಅರ್ಥ ಏನು? ಹಾಗಾದರೆ ಪವಿತ್ರ ಗೌಡ ಏನು ಹೇಳಿಕೊಟ್ಟಿದ್ದಾಳೆ? ಅಥವಾ ಪವಿತ್ರ ಗೌಡ ಯಾವ ವಿಷಬೀಜವನ್ನು, ಹುಳವನ್ನು ಸಮಾಜದ ಮಧ್ಯೆ ಬಿತ್ತಲಿಕ್ಕೆ ಹೊರಟಿದ್ದಾರೆ? ಅಪ್ರಾಪ್ತ ನನ್ನ ಮಗಳ ಫೋಟೋವನ್ನು ಪ್ರಕಟಿಸುವ ಹಕ್ಕು ನಿಮಗಿಲ್ಲ, ಅಥವಾ ಅವಳ ಬದುಕಿಗೆ ಅದು ತೊಂದರೆ ಆಗುತ್ತೆ ಅನ್ನುವಂಥ ಪರಿಜ್ಞಾನವನ್ನು ವಿಜಯಲಕ್ಷ್ಮಿ ಅವರಿಗೆ ಹೇಳಿಕೊಟ್ಟವರು ವಿಜಯಲಕ್ಷ್ಮಿಯೇ ಹೇಳದೇ ಇದ್ದಂಥ ಸಂಗತಿಯನ್ನು ಡಾಣಾಢಂಗುರವಾಗಿ ನಾನು ನನ್ನ ಮಗಳು ಖುಷಿಗೌಡ ದರ್ಶನ್ ಮಗಳು, ದರ್ಶನ್ ಶ್ರೀನಿವಾಸ್ ಮಗಳು ಅಂತ ಎಲ್ಲೂ ಹೇಳಲಿಲ್ಲ. ಹಾಗಾದರೆ ಏನಿದ್ರ ಅರ್ಥ? ಇದರ ಉದ್ದೇಶ ಏನು? ಭಾಳ ಸ್ಪಷ್ಟ. ದರ್ಶನ್ ಕುಟುಂಬವನ್ನು ನಾನು ಕೆಡಿಸ್ತೇನೆ, ವಿಜಯಲಕ್ಷ್ಮಿ ಅವರ ಸ್ಥಿಮಿತವನ್ನು ಕೆಡಿಸ್ತೇನೆ, ಇದೇ ತಾನೇ? ನನ್ನ ಹಾಗೂ ದರ್ಶನ್ ಅವರದು 10 ವರ್ಷದ ಸಂಬಂಧ, ಪ್ಯೂರ್ ಲವ್. ಮೇಲಿಂದ ಮೇಲೆ ಹೇಳ್ತಾರವ್ರು, ಇದು ಹೀಗೇ ಮುಂದುವರಿಯುತ್ತದೆ. ಅಪ್ರಾಪ್ತ ನನ್ನ ಮಗಳ ಫೋಟೋ, ನನ್ನ ಖಾಸಗಿ ಫೋಟೋವನ್ನು ಹಾಕಲು ನಿಮಗೆಷ್ಟು ಹಕ್ಕಿದೆ? ನಾನು ಈ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಬಹುದು. ನಾನು ಸಂಜಯ್ ಸಿಂಗ್ ಎಂಬ ವ್ಯಕ್ತಿಯನ್ನು ಮದುವೆಯಾಗಿದ್ದೆ. ನನಗೂ ಅವರಿಗೂ ಹೊಂದಿಬಾರದ ಕಾರಣ ನಾನು ಡೈವರ್ಸ್ ಮಾಡಿಕೊಂಡಿದ್ದೇನೆ. ನನಗೂ ಸಂಜಯ್ ದಾಂಪತ್ಯಕ್ಕೆ ಖುಷಿಗೌಡ ಎಂಬ ಮಗಳು ಇದ್ದಾಳೆ ಅಂತ ಅವರು ಅದನ್ನೆಲ್ಲ ಹೇಳ್ತಾರೆ. ಇದೆಲ್ಲವನ್ನು ನೋಡಿದಾಗ ಸತ್ಯವಾಗೂ ನಿಮಗೇನು ಅನಿಸ್ತದೆ ಹೇಳಿ? ನ್ಯಾಯ ಎಲ್ಲಿದೆ? ಅಧಿಕೃತವಾಗಿ ಮದುವೆಯಾದಂಥ ದರ್ಶನ್ ಪತ್ನಿಗೆ ಈ ಆಕ್ರೋಶ ವ್ಯಕ್ತಪಡಿಸುವ ಹಕ್ಕಿಲ್ವೇ? ದಾಂಪತ್ಯದ ಯಾವ ಜೀವನದಲ್ಲೂ ಭಾಗಿಯಾಗದೇನೆ, ಅಧಿಕೃತವಾದ ಯಾವುದೇ ದಾಖಲೆಗಳು ಅಥವಾ ಯಾವುದೇ ಸಂಬಂಧಕ್ಕೂ ಅಧಿಕೃತತೆ ಇಲ್ಲದೇನೆ ಪವಿತ್ರ ಗೌಡ ಅಂಥವರು ನಮ್ಮ ರಿಲೇಷನ್ಶಿಪ್ಪಿಗೆ 10 ವರ್ಷ ಹೀಗೆ ಮುಂದುವರಿಯೋಣ ಅನ್ನುವಂಥ ಒಂದು ಕ್ಯಾಪ್ಷನ್ ಅಡಿಯಲ್ಲಿ ಆ ಖಾಸಗಿ ಫೋಟೋವನ್ನು ಬಳಸಿದ್ದು ಎಷ್ಟರ ಮಟ್ಟಿಗೆ ಸರಿ? ಯಾವುದು ಕಾನೂನಿನ ವಿರುದ್ಧ, ಯಾವುದು ಸಮಾಜದ ವಿರುದ್ಧ, ಯಾವುದು ಸಂಸ್ಕೃತಿಯ ವಿರುದ್ಧ, ಯಾವುದು ಸಂಸಾರದ ವಿರುದ್ಧ? ನಿಮ್ಮ ಸಂಬಂಧ, ರಿಲೇಷನ್ಶಿಪ್ 10 ವರ್ಷದಿಂದ ಮುಂದುವರೆದಿದೆ, ಅದೊಂದು ಪ್ಯೂರ್ ಲವ್ ಅನ್ನೋದಾದರೆ ನೀವು ಲವ್ ಅಂತಲೇ ಯಾಕೆ ಬಳಸಿದಿರಿ? ಅದು ಶುದ್ಧವಾದಂಥ ಸ್ನೇಹ, ಶುದ್ಧವಾದ ಗೆಳೆತನ, ಶುದ್ಧವಾದಂಥ ಭ್ರಾತೃತ್ವ, ಶುದ್ಧವಾದಂಥ ಸಹೋದರ ಸಹೋದರಿಯ ಸಂಬಂಧ. ಈ ಥರ ಬೇಕಾದಷ್ಟು ಶಬ್ದಗಳಿದ್ವಲ್ಲ, ಯಾಕಂದ್ರೆ ಬಳಸಿಲ್ಲ? ಇದು ಪ್ಯೂರ್ ಲವ್. ಏನದು? ಏನರ್ಥ? ಹಾಗಾದರೆ ನನ್ನ ಪ್ರಶ್ನೆ ಇದೆ, ನಿಮಗೆ ಹಾಗಾದರೆ 10 ವರ್ಷದಿಂದ ನಿಮ್ಮ ರಿಲೇಷನ್ಶಿಪ್ ಇದೆ ಅಂತಾದರೆ, ಪ್ಯೂರ್ ಲವ್ನ ಮೇಲೆ ನಿಂತಿದೆ ಅಂತಾದರೆ, ಅದು ಅತ್ಯಂತ ಗಟ್ಟಿಯಾದ ಸಂಬಂಧ ಅಂತಾದರೆ, ನೀವು ಅದಕ್ಕೆ ಅಧಿಕೃತ ದಾಖಲೆಯನ್ನು ಒದಗಿಸ್ಕೊಳ್ಳಿ. ಹೌದು, ನಾನು ದರ್ಶನ್ ಒಟ್ಟಿಗೆ ಬದುಕ್ತಾ ಇದ್ದೇವೆ ಅಂತ ಘೋಷಿಸಿ ನೋಡೋ, ನಿಮಗೆ ಧೈರ್ಯ ಇದ್ದರೆ. ಒಂದು ಕಡೆ ಪರ್ಸನಲ್ ಅಜೆಂಡಾ ಇಲ್ಲ ಅಂತೀರಿ, ಈ ರಿಲೇಷನ್ಶಿಪ್ ಅಂತ ಘೋಷಿಸುವುದರ ಹಿಂದೆ ಇರುವ ಅಜೆಂಡಾ ಏನು? ಅಥವಾ ಈ ರೀತಿಯ ಕ್ಯಾಪ್ಷನ್ ಹಾಕಿ, ಫೋಟೋ ಹಾಕಿ ಇವತ್ತು ವಿಜಯಲಕ್ಷ್ಮಿಯ ಮನಸ್ಸು ಕೆಡಿಸುವ, ದಾಂಪತ್ಯ ಕೆಡಿಸುವ, ಸಮಾಜಕ್ಕೆ ಬೇರೆಯೇ ಆದಂಥ ಕಾಟೇರದ ಈ ಅದ್ಭುತವಾದಂಥ ಗೆಲುವಿನ ಹೊತ್ತಿನಲ್ಲಿ
ಇಡೀ ಒಂದು ಮಾಬನ್ನು ಬೇರೆ ದಿಕ್ಕಿಗೆ ವಿಚಲಿತಗೊಳಿಸುವಂಥ ಕೆಲಸವನ್ನು ಯಾಕೆ ಮಾಡಲಿಕ್ಕೆ ಹೊರಟದ್ದು? ಇದರ ಉದ್ದೇಶ ಏನು? ನಾನು ಇಷ್ಟಾಗಿಯೂ ಹೇಳಲಿಕ್ಕೆ ಹೊರಟದ್ದೇನು ಅಂತಂದರೆ, ನಿಮಗೆ ಪ್ರೀತಿ ಇದೆಯಾ? ನಿಮಗೆ ಒಬ್ಬ ವ್ಯಕ್ತಿಯೊಟ್ಟಿಗೆ ರಿಲೇಷನ್ಶಿಪ್ ಇದೆಯಾ? ಅವನು ದಾಂಪತ್ಯದ ಜೀವನವನ್ನು ನಡೆಸ್ತಾ ಇದ್ದಂಥ ವ್ಯಕ್ತಿಯೇ ಆಗಿದ್ದರೆ ಆ ಪ್ರೀತಿ ವಿಶ್ವಾಸವನ್ನು ಎಷ್ಟು ಗೌಪ್ಯವಾಗಿ ಕಾಪಾಡ್ಕೋಬೇಕು. ಅದಕ್ಕೆ ನೀವು ಕೊಡುವ ಬೆಲೆ ಎಂಥದ್ದು, ಅದಕ್ಕೆ ಕೊಡುವ ಗೌರವ ಎಂಥದ್ದು. ಇದರ ಅರ್ಥ ಇಂಥ ರಿಲೇಷನ್ಶಿಪ್ ಎಲ್ಲ ಮಾಡ್ಕೊಳ್ಳಿ ಅಂತ ಏನು ಬೋಧನೆ ಮಾಡ್ತಾ ಇಲ್ಲ ನಾನು. ಪವಿತ್ರವಾದಂಥ, ಶುದ್ಧವಾದಂಥ, ನಿಷ್ಕಲ್ಮಶವಾದಂಥ ಪ್ರೀತಿ ನಮ್ಮದು, ಲವ್ ಅಂತನೇ ನೀವು ಕರಿತೀರಿ ಪವಿತ್ರ ಗೌಡವರೇ. ಈ ಪ್ರೀತಿಯ ಗುಣಮೌಲ್ಯಗಳೇನು? ಅದು ತ್ಯಾಗ ಅಲ್ವೇ? ಬಿಟ್ಟುಕೊಡುವುದಲ್ವೇ? ಅವನ ಸಂಸಾರವನ್ನು, ಅವನ ಮಗುವನ್ನು, ಅವನ ವೃತ್ತಿಯನ್ನು, ಅವನ ಸೋಷಲ್ ಲೈಫನ್ನು ಕಾಪಾಡುವುದಲ್ವೇ? ನಾನು ಕಾರಂತರ ಮೈಮನಗಳ ಸುಳಿಯಲ್ಲಿ ಕಾದಂಬರಿಯನ್ನು ಓದಿ, ಆ ಕಾಲದಲ್ಲಿ ಒಂದು ಹೆಣ್ಣುಮಗಳು ತಾನು ಪ್ರೀತಿಸಿದ ಜೀವಕ್ಕಾಗಿ ಎಂಥ ತ್ಯಾಗ ಮತ್ತು ಎಂಥ ಅದ್ಭುತವಾದಂಥ ಬಲಿದಾನವನ್ನು ಮಾಡ್ತಾರೆ ಅಂತ ನೋಡಿ. ಅಷ್ಟು ಮಾಡಬೇಕಾಗಿಲ್ಲ. ನಾಳೆದು ನಿಜವಾಗಿಯೂ ನೀವು ದರ್ಶನ ಮೇಲೆ ಪ್ರೀತಿ ಹೊಂದಿದ್ದೀರಿ ಅಂತ ಆದರೆ ಏನು ಮಾಡ್ತಿದ್ರಿ? ಏನಕ್ಕೇನ ಅವ್ರ ಸಂಸಾರ ಚೆನ್ನಾಗಿರಲಿ, ಅವ್ರ ಮಗ ಚೆನ್ನಾಗಿರಲಿ, ವಿಜಯಲಕ್ಷ್ಮಿ ಚೆನ್ನಾಗಿರಲಿ, ಅದರ ಆಚೆ ನನಗೆ ಆ ಪ್ರೀತಿ ದಕ್ಕಲಿ ಅಂತ ನೀವು ಭಾವಿಸ್ತಿದ್ರಿ. ಆದರೆ ನಿಮ್ಮ ಪ್ರೀತಿ ಏನು? ಹಠಕ್ಕೆ ಬಿದ್ದ ಪ್ರೀತಿ, ಊಟಕ್ಕೆ ಬಿದ್ದ ಪ್ರೀತಿ, ಆಮೇಲೆ ನಾನು ನನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು ನನ್ನ ಸಂಬಂಧವನ್ನು, ದರ್ಶನ್ ಮತ್ತು ನನ್ನ ರಿಲೇಷನ್ಶಿಪ್ಪನ್ನು ಅನ್ನುವಂಥ ಒಂದು ಪ್ರೀತಿ. ಇದು ಯಾವ ಜಾತಿ ಪ್ರೀತಿ ರೀ? ಇದು ಪ್ಯೂರ್ ಪ್ರೀತಿನಾ? ಇದು ವ್ಯಾವಹಾರಿಕ ಪ್ರೀತಿ? ಅವರು ವಿಜಯಲಕ್ಷ್ಮಿ ಸರಿಯಾಗಿ ಹೇಳಿದ್ದಾರೆ, ಪರ್ಸನಲ್ ಅಜೆಂಡಾ 100% ಇದು. ಕಾನೂನಿನ ಕಟಕಟೆಯನ್ನು ಏರಿದರೂ ಕೂಡ ವಿಜಯಲಕ್ಷ್ಮಿ ಅವರ ಪರವಾಗಿ ನ್ಯಾಯ ನಿಲ್ತದೆ, ನೆನ್ಪಿಡಿ. ಇದು ಉದ್ದಟತನ, ಇದು ಸಂಸಾರ ಹಾಳು ಮಾಡುವಂಥ ಕೆಲಸ, ಕುಲ ಕೆಡಿಸುವಂಥ ಕೆಲಸ. ಇದು ಒಳ್ಳೆಯದಕ್ಕಲ್ಲ. ವಿಜಯಲಕ್ಷ್ಮಿ ಇವತ್ತು ವಿಜಯ್ ದರ್ಶನ್ ಅನ್ನುವಂಥ ಇನ್ಸ್ಟಾಗ್ರಾಮಲ್ಲಿ ಅವರು ಏನು ಇವತ್ತು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ, ಅವರು ಏನು ವಾದವನ್ನು ಮಂಡಿಸಿದ್ದಾರೆ, ಅದು ಅತ್ಯಂತ ಸರಿಯಾಗಿದೆ ಅಂತ. ಪವಿತ್ರ ಗೌಡ ಅವರೇ ಒಂದು ರೀತಿಯಲ್ಲಿ ಉದ್ದಟತನವನ್ನು ಮತ್ತು ತನ್ನ ಮತ್ತು ದರ್ಶನ್ ಮಧ್ಯೆಯ ಸಂಬಂಧವನ್ನು ಉತ್ಪ್ರೇಕ್ಷಿತ ಹಂತಕ್ಕೆ ಕೊಂಡೋಗಿ, ಇದು ಮೊದಲೇನಲ್ಲ, ಇದು ತುಂಬ ಕಾಲದಿಂದ ನಡೀತಾ ಇದೆ. ಈಗದು ಒಂದು ರೀತಿಯ ಆತ್ಯಂತಿಕ ಹಂತಕ್ಕೆ ಬಂದು ನಿಂತಿದೆ. ಇದು ಒಳ್ಳೆಯ ನಡತೆ ಅಲ್ಲ, ಒಳ್ಳೆಯ ಗುಣ ಅಲ್ಲ. ವಿಜಯಲಕ್ಷ್ಮಿ ಅವರು ತನ್ನ ಸಂಸಾರದ ಬಗ್ಗೆ ಇವತ್ತು ಏನು ತಥಾಕಚಿತವಾಗಿ ಅದನ್ನು ಕಾಪಾಡ್ಕೋಬೇಕು ಅಂತ ಅವರು ಏನು ಇವತ್ತು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ, ಸಿಟ್ಟುಗೊಂಡಿದ್ದಾರೆ, ಅದಕ್ಕೆ ಪ್ರತಿಕ್ರಿಯಿಸಿದ್ದಾರೆ, ಕಾನೂನಿನ ಕ್ರಮವನ್ನು ನಾನು ತೆಗೆದುಕೊಳ್ತೇನೆ ಅಂತ ಹೊರಟಿದ್ದಾರೆ. ಅದು ಅತ್ಯಂತ ಸರಿಯಾಗಿದೆ ಮತ್ತು ನಮ್ಮೆಂಥವರೆಲ್ಲರ ಬೆಂಬಲ ಅವರಿಗಿದೆ. ಆದರೆ ಒಂದು ಹೇಳ ನಿಮಗೆ, ಇದೊಂದು ದುರಂತ. ಇಂಥ ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವಲ್ಲ, ಇದು ನಮ್ಮ ದುರಂತವೂ ಹೌದು. ನಾವು ಯಾರು ಹೇಳಿ ಇವರ ಸಂಸಾರದ ಬಗ್ಗೆ ಮಾತಾಡಲಿಕ್ಕೆ? ಆದರೆ ಈ ಸಂಸಾರ ಖಾಸಗಿ ಸಂಸಾರವಾಗಿ ಉಳಿದಿಲ್ವಲ್ಲ. ಈ ಸಂಸಾರ ಈ ಸಮಾಜದ ಸಮಸ್ತ ಸಾಮಾಜಿಕರ ಕಣ್ಣೋಟಕ್ಕೆ ದಾಖಲಾಗುವ, ಮಾದರಿಯಾಗುವ ಮತ್ತು ಚರ್ಚೆಗೂ ಒಳಪಡುವಂಥ ಒಂದು ಸಂಸಾರ ಆಗಿ ಉಳಿದಿದೆ. ಅದು ಎಲ್ಲ ಸೆಲೆಬ್ರಿಟಿಗಳ ಸಂಸಾರದ ಕಥೆಯೂ ಹಾಗೆ. ಮತ್ತು ಸಂಸಾರದ ವಿಷಯ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಮಾಧ್ಯಮದಲ್ಲಿ ಚರ್ಚೆಗೆ ಒಳಪಟ್ಟಿರುವುದರಿಂದ ಇಂಥ ಕಿಡಿಗೇಡಿ ವರ್ತನೆ ಇದೇ ಥರ ಮುಂದುವರೆದರೆ ಸೆಲೆಬ್ರಿಟಿಗಳ ಪ್ರತಿಯೊಬ್ಬರ ಬದುಕು, ಪ್ರತಿಯೊಬ್ಬರ ಸಂಸಾರವು ಇದೇ ಥರ ತೊಂದರೆ ಮತ್ತು ಮಧ್ಯಂತರದಲ್ಲೇ ಇದು ಕುಸಿದು ಬೀಳುವಂಥ ಆಘಾತಕ್ಕೆ, ಸಾಮಾಜಿಕವಾದಂಥ ಒಂದು ಪ್ರಕೋಪಕ್ಕೆ ಇದು ಕಾರಣ ಆಗತ್ತೆ. ಆದ್ದರಿಂದ ಹೊಸ ತಲೆಮಾರಿನ ಈ ಹುಡುಗಿಯರಾಗ್ಬೋದು, ಹುಡುಗರಾಗ್ಬೋದು ಇತ್ಯಾದಿ
ಸ್ವಲ್ಪ ನಿಮ್ಮ ಚೌಕಟ್ಟನ್ನು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಬೌಂಡ್ರೀಸನ್ನು ಅರ್ಥ ಮಾಡ್ಕೊಳ್ಳಿ. ಯಾರ್ಯಾರ್ದೋ ಸಂಸಾರಕ್ಕೆ ಕೊಳ್ಳಿ ಇಡುವ ಕೆಲಸವನ್ನು ಮಾಡಬೇಡಿ, ಅದು ಒಳ್ಳೆಯದಲ್ಲ. ನಾಳೆ ನಿಮ್ಮ ಸಂಸಾರಕ್ಕೂ ಇನ್ನೊಬ್ರು ಕೊಳ್ಳಿ ಇಡುವವರು ಬರ್ತಾರೆ, ನೆನಪಿಡಿ. ಹೆಣ್ಣಿಗೆ ಹೆಣ್ಣೇ ಶತ್ರು ಅಂತ ಹೇಳ್ತಾರಲ್ಲ, ಇದೇ ಕಾರಣಕ್ಕಾಗಿ ಹೇಳಿದ್ದು. ನಿಮ್ಮ ಹೆಣ್ಣುತನದ ಒಂದು ನೆಲೆಯಲ್ಲಿ ವಿಜಯಲಕ್ಷ್ಮಿಯವರ ಹೆಣ್ಣುತನ ಮತ್ತು ಅವರ ಅಸಹಾಯಕತೆ, ಅವರ ಅಲ್ಲಿಯ ಹೋರಾಟ, ಆ ಸಂಸಾರವನ್ನು ಉಳಿಸ್ಕೋಬೇಕಾದಂಥ ಒಂದು ಇಡೀದಾದಂಥ ತಪಸ್ಸು, ಅದನ್ನು ಅರ್ಥ ಮಾಡ್ಕೊಳ್ಳಿ. ಯಾಕೆ ಹೀಗೆ ಮಾಡ್ತೀರಿ? ಅದಲ್ಲ ಅಂತಾದರೆ ನಿಮ್ಮ ಪ್ರೀತಿ ನಿಮ್ಮಿಬ್ಬರ ಮಧ್ಯೆ ಅಂಥ ಪ್ಯೂರ್ ಆಗಿದೆ, ಅಂಥ ಗಟ್ಟಿಯಾಗಿದೆ, ಅಂಥ ಬಂಧ ಯುಕ್ತವಾಗಿದೆ ಅಂತಾದರೆ ಅದಕ್ಕೊಂದು ಆತ್ಯಂತಿಕ ನೆಲೆ ಕಾಣಿಸಿ. ಮಧ್ಯದಲ್ಲಿ ಯಾಕೆ ಇದೆಲ್ಲ ಮನರಂಜನೆ? ಪಕ್ಕದ ಮನೆಯವರಿಗಲ್ಲ, ಇದು ಇಡೀ ದೇಶದವರಿಗೆ. ಇದರ ಮಧ್ಯೆ ಒಂದು ಮಾತನ್ನು ಕೊನೆಯದಾಗಿ, ಹಾಗಾದರೆ ಈ ಸಂಬಂಧದಲ್ಲಿ ದರ್ಶನ್ ಅವರ ಪಾತ್ರ ಏನು? ದರ್ಶನ್ ಅವರು ಏನು ಮಾಡಬೇಕು? ಪ್ರಾಯಶಃ ಮೌನವಾಗಿ ಇರಬೇಕು ಅಂತ ಕಾಣುತ್ತೆ ಅಲ್ವೇ? ಹಾಗಾಗಿ ಅವರು ಮೌನವಾಗಿ ಇದ್ದಾರೆ. ಆದರೆ ದರ್ಶನ್ ಅಂತಲ್ಲ, ರಾಜ್ಕುಮಾರ್ ಅಂತಲ್ಲ, ವಿಷ್ಣುವರ್ಧನ್ ಅಂತಲ್ಲ, ಅಮಿತಾಬ್ ಬಚ್ಚನ್ ಅಂತಲ್ಲ, ಮೋದಿಯವರು ಅಂತಲ್ಲ, ಯಾರೇ ಆಗಲಿ, ಒಂದು ಸಾಮಾಜಿಕ ಜೀವನಕ್ಕೆ ನೀವು ಮುಖ ಮಾಡಿ ನಿಂತಿದ್ದೀರಿ ಅಂತಾದರೆ ನಿಮ್ಮ ಜೀವನ ಅದು ಖಾಸಗಿ ಆಗಿ ಉಳಿಯುವುದಿಲ್ಲ, ಅದು ಸಾಮಾಜಿಕವಾದ ಜೀವನವಾಗಿ ಪರಿವರ್ತನೆ ಹೊಂದುತ್ತದೆ. ನಿಮ್ಮ ಪ್ರತಿ ನಡೆಯೂ ದಾಖಲಾಗುತ್ತೆ, ನಿಮ್ಮ ಪ್ರತಿ ವರ್ತನೆಯೂ ದಾಖಲಾಗುತ್ತೆ. ಆದ್ದರಿಂದ ದಯವಿಟ್ಟು ಈ ಸೆಲೆಬ್ರಿಟಿಗಳು ಒಂದು ಸಾಮಾಜಿಕವಾದಂಥ ಒಂದು ಸಣ್ಣ ಚೌಕಟ್ಟನ್ನು, ಶಿಸ್ತನ್ನು ಕಾಪಾಡಿಕೊಳ್ಳೋದು ಎಷ್ಟರ ಮಟ್ಟಿಗೆ ಮುಖ್ಯ ಅನ್ನೋದು ವಿಜಯಲಕ್ಷ್ಮಿ ಮತ್ತು ಪವಿತ್ರ ಗೌಡ್ರ ಅವರ ಈ ಸೋಷಲ್ ಮೀಡಿಯಾದ ಈ ಒಂದು ಮುಡಿ ಎಳ್ಕೊಳ್ಳುವ ಜಗಳ ಇದೆಯಲ್ಲ ಹೆಣ್ಮಕ್ಕಳದು, ಅಂಥ ಹಂತಕ್ಕೆ ಏನು ಬಂದು ನಿಂತಿದೆ, ಅದು ಇವತ್ತು ಬಹಳ ಗಟ್ಟಿಯಾಗಿ ಹೇಳ್ತಾ ಇದೆ. ಒಬ್ಬ ಸೆಲೆಬ್ರಿಟಿಯ ವೈಯಕ್ತಿಕ ಬದುಕು ಒಂದು ಚೌಕಟ್ಟಿನೊಳಗೆ, ಶಿಸ್ತಿನೊಳಗೆ ಇದ್ದಾಗ ಇಂಥ ಅನಾಹುತಕ್ಕೆ ದಾರಿ ಮಾಡಿಕೊಡುವ ಪ್ರಸಂಗ ಬಹಳ ರೇರ್. ಹಾಗಾದರೆ ಮತ್ತು ಒಂದು ಮಾತು ಹೇಳಲ್ಲ ನಿಮಗೆ, ನನಗೆ ಯಾವುದೇ ಫಿಲ್ಟರ್ ಇಲ್ಲ, ನನ್ನನ್ನು ಸೇರಿ ಮಾತು ಹೇಳ್ತೇನೆ. ಯಾರೂ ಸತ್ಯ ಹರಿಶ್ಚಂದ್ರನ ಮೊಮ್ಮಕ್ಕಳಲ್ಲ, ನೆನಪಿಡಿ. ಯಾರೂ ಶುದ್ಧರಲ್ಲ, ಯಾರೂ ಮರ್ಯಾದಾ ಪುರುಷೋತ್ತಮನೂ ಅಲ್ಲ. ನಾವು ಸಾಮಾನ್ಯವಾಗಿ ಲಾಗಾಯತಿನಿಂದ ಒಂದು ಹಳ್ಳಿಗಳಲ್ಲೆಲ್ಲ ಹೇಳ್ಕೊಬರೋದಿದೇನು, ಚಂದ್ರನಿಗೂ ಕಪ್ಪು ಚುಕ್ಕೆಗಳುಂಟು ಅಂತ. ವೈಜ್ಞಾನಿಕವಾಗಿ ಅದರ ಪ್ರಶ್ನೆ ಬೇರೆ. ನಮ್ಮ ನೋಟಕ್ಕೆ ಅಂದರೆ ಅಶುದ್ಧವಾದಂಥ ಚಂದ್ರನ ಆ ಪರಿಕಲ್ಪನೆ, ಬೆಳಗು ಅಲ್ಲಿಯೂ ಕಪ್ಪು ಚುಕ್ಕೆ ಇದೆ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ದೌರ್ಬಲ್ಯ ಇದೆ, ದೋಷ ಇದೆ, ದಾಟುವಿಕೆ ಇದೆ, ದಾಟಿದ ಮೇಲೆ ಮತ್ತೆ ವಾಪಸ್ ಬರುವಿಕೆ ಇದೆ. ಜಗದೀಶ್ ಶೆಟ್ಟರ್ ವಾಪಸ್ ಬರುವಿಕೆ ಅಲ್ಲ ಇದು. ಸಾಂಸಾರಿಕವಾದ, ಸಾಮಾಜಿಕವಾದ ಶುದ್ಧಾಚಾರದಲ್ಲಿ ಹೇಳಿದ್ದು, ಅದು ಅಶುದ್ಧ, ಕೊಳಚೆ. ಇದೆಲ್ಲವೂ ಸಂಸಾರದಲ್ಲಿದೆ. ಆದರೆ ಆ ಸಂಸಾರವನ್ನು ಒಂದು ಸುಭಗತನದಿಂದ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಕಟ್ಟುವಂಥ ಜವಾಬ್ದಾರಿ ಪ್ರತಿಯೊಬ್ಬ ಸೆಲೆಬ್ರಿಟಿಗೂ ಇದೆ. ರಾಜ್ಕುಮಾರ್ ಅವರಿಗೂ ಇಂಥ ಹಲವು 10 ಸವಾಲುಗಳು, ವಿಷ್ಣುವರ್ಧನ್ ಅವರಿಗೂ ಇಂಥ ಹಲವು 10 ಸವಾಲುಗಳು, ಅಮಿತಾಬ್ ಬಚ್ಚನ್ ಅಂತವ್ರಿಗೂ ಇಂಥ ಹಲವು 10 ಸವಾಲುಗಳು ಎಲ್ಲರ ಬದುಕಲ್ಲೂ ಬಂದಿದೆ. ಸಾಮಾಜಿಕವಾಗಿ ಯಾರು ತೆರ್ಕೊಂಡು ಬದುಕ್ತಾರೋ, ಅವರು ಸೆಲೆಬ್ರಿಟಿ ಅನ್ನುವ ಹಂತಕ್ಕೆ ಬಂದು ಮುಟ್ಟುತ್ತಾರೋ ಅಂಥವರು ಎಲ್ಲರಿಗೂ ಇಂಥ ಸವಾಲುಗಳು ಬಂದು ಮುಟ್ಟಿದ್ದಾವೆ. ಆದರೆ ತಮ್ಮ ಜಾಣತನ, ತಮ್ಮ ಪ್ರೌಢಿಮೆ, ತಮ್ಮದೇ ಆದಂಥ ಅನುಭವ, ಈ ಹಿನ್ನೆಲೆಯಲ್ಲಿ ಒಂದೆರಡು ಸರಿ ಜಾರ್ತಾರೆ, ಒಂದೆರಡು ಸರಿ ಎಡವುತ್ತಾರೆ, ಆಮೇಲೆ ಅದನ್ನು ಸರಿಪಡಿಸ್ಕೊಳ್ತಾರೆ. ಆಮೇಲೆ ಯಾರಿಗೂ ಆ ಮಾತಿಗೆ ಆಹಾರ ಆಗಲಿಕ್ಕೆ ಬಿಡೋದಿಲ್ಲ ಅವರು. ಅಂಥ ಚರಿತ್ರೆಯನ್ನೇ ನಾವು ನೋಡಿದ್ದು. ಹಾಗಾಗಿ ದರ್ಶನ್ ಅವರು ಬಾಕಿ ಎಲ್ಲ ರೀತಿಯಲ್ಲೂ
ಅವರು ಬದಲಾಗಿದ್ದಾರೆ, ಮಾಗಿದ್ದಾರೆ, ಅನುಭವದಿಂದ ಅನುಭಾವದ ಮಟ್ಟಕ್ಕೆ ಮುಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಈ ಒಂದು ವಿಷಯದಲ್ಲಿ ಸ್ವಲ್ಪ ಜಾಗೃತೆಯನ್ನು, ಸೂಕ್ಷ್ಮತೆಯನ್ನು ಪಡ್ಕೊಂಡ್ರೆ, ವಹಿಸಿದರೆ ಪ್ರಾಯಶಃ ಈ ಸಾಮಾಜಿಕರ ಬಾಯಿಗೆ ಕವಳ ಹಾಕ್ಕೊಂಡು ಅಗದು ಕೊನೆಗೇನು ಉಗಿತೇವಲ್ಲ ನಾವು, ಆ ರೀತಿಯ ಒಂದು ಕೆಲಸಕ್ಕೆ ಯಾರ ಸಂಸಾರವೂ ಈಡಾಗುವುದಿಲ್ಲ, ಆಗಬಾರದು, ಆಗಕೂಡದು. ಇದು ನಮ್ಮ ಆಶಯ. ಮತ್ತು ವಿಜಯಲಕ್ಷ್ಮಿಯವರ ಸಂಸಾರಕ್ಕೆ ಹುಳಿ ಹಿಂಡುವ, ವಿಷ ಹಿಂಡುವ ಮತ್ತು ಅದನ್ನು ಕೆಡಿಸುವ ಕೆಲಸಕ್ಕೆ ಕೈ ಹಾಕಿದ ಇವತ್ತಿನ ಈ ಕೆಲಸ, ಇದರಲ್ಲಿ ಈ ಪ್ರಕರಣದಲ್ಲಿ ಪವಿತ್ರ ಗೌಡ ಅವರದ್ದು ಅದು ಅಕ್ಷಮ್ಯ ಅಪರಾಧ, ತಪ್ಪದು. ಯಾಕೆಂತಂದರೆ ಅವರು ಆ ಸಂಸಾರದ ಒಳಗಿನ ವ್ಯಕ್ತಿ ಅಲ್ಲ. ಅವರು ನನ್ನ ಮಗಳು ಖುಷಿಗೌಡ ದರ್ಶನ್ ಮಗಳು ಅಂತ ಎಲ್ಲೂ ನಾನು ಹೇಳಲಿಲ್ಲ ಅನ್ನುವಷ್ಟು ದಾಷ್ಟ್ಯ ಅವರಿಗಿರ್ಬೋದು. ಅಂತಾದರೆ ವಿಜಯಲಕ್ಷ್ಮಿಯವರಿಗೂ ತನ್ನ ಗಂಡ ಅಧಿಕೃತವಾಗಿ ದರ್ಶನ್ ಅವರು ನನ್ನ ಯಜಮಾನ, ಆ ಯಜಮಾನನ ಸುಖ ದುಃಖ ತಪ್ಪು ಒಪ್ಪು ಯಾವುದೇ ಇದ್ರೂ ಅದು ನನಗೆ ಸಂಬಂಧಪಟ್ಟದ್ದು, ನಾನು ಅದನ್ನು ನುಂಗ್ಕೊಳ್ತೇನೆ, ಅದನ್ನು ದಕ್ಕಿಸ್ಕೊಳ್ತೇನೆ, ಹೂ ಆರ್ ಯು ಅಂತ ಕೇಳುವಂಥ ಹಕ್ಕು ಅವ್ರಿಗೂ ಇದೆ. ಹಾಗಾಗಿ ಈ ವಿಷಯ ಒಂದಿಷ್ಟು ಸಮಾಜದ ತಿಳುವಳಿಕೆಗೆ ಆಹಾರವಾಗುವ ರೀತಿಯಲ್ಲಿ ಅದನ್ನು ನಾವು ನೋಡಬೇಕಾಗಿದೆ. ಕೇವಲ ದರ್ಶನ್ ಅವರ ದೌರ್ಬಲ್ಯವೋ ಇನ್ನೊಂದೋ ಮಗದೊಂದೋ ಆ ಥರ ನೋಡೋದಕ್ಕಿಂತ ಈ ವಿಷಯವನ್ನು ಬೇರೆ ರೀತಿಯಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ, ನೋಡಬೇಕಾದ ಅಗತ್ಯ ಇದೆ ಅನ್ನುವ ಕಾರಣಕ್ಕಾಗಿ ನಾನು ಇಷ್ಟ ಮಾತನಾಡಿದೆ. ಅದು ಆದಷ್ಟು ಬೇಗ ತಿಳಿಯಾಗಲಿ ಮತ್ತು ವಿಜಯಲಕ್ಷ್ಮಿ ದರ್ಶನ್ ದಾಂಪತ್ಯ ಅದು ಚಿರಾಯುವಾಗಲಿ, ಸುಭಗವಾಗಲಿ, ಸುಖದಿಂದ ಬದುಕುವಂತಾಗಲಿ ಅಂತ ಆಶಿಸ್ತಾ ಇವತ್ತಿನ ಮಾತನ್ನು ಮುಗಿಸ್ತೇನೆ. ನಮಸ್ತೆ.